ಒಂದು ಮ್ಯಾಜಿಕಲ್ ಪ್ರಪಂಚದಲ್ಲಿ ಮ್ಯಾಜಿಕಲ್ ಕ್ರಿಯೇಚರ್ಸ್ ಗಳನ್ನ ಹುಡುಕ್ತಿರುವಂತ ಒಬ್ಬ ಹುಡುಗ. ಹೀಗೆ ಇವನು ಹುಡುಕ್ತಿರ್ಬೇಕಾದ್ರೆ ಫ್ಯಾಂಟಸಿ ಅಡ್ವೆಂಚರ್ ಆಗಿರುವಂತ ಈ ಮೂವಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗಿ ಕನ್ವರ್ಟ್ ಆಗುತ್ತೆ. ಯಾಕೆ ಅಂತಂದ್ರೆ ಅಂತ ಒಂದು ಘಟನೆ ನಡೆದೋಗುತ್ತೆ. ಈ ಮೂವಿ ಹೆಸರು ಫ್ಯಾಂಟಾಸ್ಟಿಕ್ ಬೀಸ್ಟ್ ಅಂತ. ಈಗ ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರುವಾದಾಗ ನಮ್ಗೆ ಹೇಳ್ತಾರೆ, ಗ್ಯಾಲಾರ್ಡ್ ಗ್ರಿಂಡಲ್ವಾಲ್ಡ್ ಅನ್ನೋ ಒಬ್ಬ ಮೆಜಿಷಿಯನ್ ಇಡೀ ಪ್ರಪಂಚನೇ ತನ್ನ ವಶಕ್ಕೆ ತಗೊಂಡು ಆಳ್ಬೇಕು ಅಂತ ತುಂಬಾ ಕಡೆ ಅಟ್ಯಾಕ್ ಮಾಡಿ ಅಲ್ಲಿರುವಂತ ಜನರಿಗೆ ಅವನ ಮೇಲೆ ಭಯ ಬರೋ ರೀತಿ ಮಾಡಿರ್ತಾನೆ. ಮುಂದಿನ ಸೀನ್ ನಲ್ಲಿ ನ್ಯೂಯಾರ್ಕ್ ಗೆ ಬರ್ತಿರೋಂತ ನ್ಯೂಟ್ಸ್ ಕಮಾಂಡರ್ ಅನ್ನೋ ಒಬ್ಬ ಹುಡುಗನ್ನ ತೋರಿಸ್ತಾರೆ. ಇವನ ಸೂಟ್ ಕೇಸ್ಗೆ ಹೇಳ್ತಿರ್ತಾನೆ, ಇನ್ನ ಸ್ವಲ್ಪ ಹೊತ್ತು ಸುಮ್ನಿರು, ಆಮೇಲೆ ನಾನೇ ನಿನ್ನನ್ನ ಹೊರಗಡೆ ಕರಿತೀನಿ ಅಂತ. ಅಂದ್ರೆ ಇವನ ಸೂಟ್ ಕೇಸ್ ನಲ್ಲಿ ಏನೋ ಇದೆ ಅನ್ನೋದು ನಮ್ಗೆ ಕನ್ಫರ್ಮ್ ಆಗುತ್ತೆ. ನಂತರ ಇವನು ಶಿಪ್ ಇಂದ ಹೊರಗಡೆ ಬರ್ತಿದ್ದಂಗೆನೆ ಸೆಕ್ಯೂರಿಟಿ ಚೆಕ್ ಗೆ ಅಂತ ಸೂಟ್ ಕೇಸ್ ನ ಚೆಕ್ ಮಾಡೋದಕ್ಕೆ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಇವನು ಕೂಡ ಸರಿ ಅಂತ ಹೇಳಿ ಒಂದು ಬಟನ್ ಅನ್ನ ಪ್ರೆಸ್ ಮಾಡಿ ಸೂಟ್ ಕೇಸ್ ಅನ್ನ ಕೊಡ್ತಾನೆ. ಆಗ ಸೆಕ್ಯೂರಿಟಿ ಅದನ್ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ನ್ಯೂಟ್ ನ ಬಟ್ಟೆ ಹಾಗೆ ವಸ್ತುಗಳನ್ನ ಬಿಟ್ಟು ಬೇರೆ ಏನು ಇರೋದಿಲ್ಲ. ಇದರಿಂದ ಸರಿ ಅಂತ ಹೇಳಿ ಇವನನ್ನ ಬಿಟ್ಟು ಕಳಿಸ್ತಾರೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ, ಧ್ವಂಸ ಆಗಿರುವಂತ ಒಂದು ಮನೆ ಹತ್ರ ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾರೆ. ಯಾಕೆ ಅಂತಂದ್ರೆ ನಿನ್ನೆ ರಾತ್ರಿ ಯಾರ ಕಣ್ಗೂ ಕಾಣಿಸ್ತಿರುವಂತ ಒಂದು ಜೀವಿ ಈ ಮನೆ ಮೇಲೆ ಅಟ್ಯಾಕ್ ಮಾಡಿರುತ್ತೆ. ಇಲ್ಲಿ ನಮ್ಗೆ ಪಾರ್ಸಿವಲ್ ಅನ್ನೋ ಒಬ್ಬ ವ್ಯಕ್ತಿನೂ ಕೂಡ ತೋರಿಸ್ತಾರೆ. ಇವನು ಕೂಡ ಒಬ್ಬ ಪೊಲೀಸೇ, ಆದ್ರಿಂದ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದಿರ್ತಾನೆ. ಅದೇ ಸಮಯಕ್ಕೆ ಜಾಗದಲ್ಲಿ ನಿನ್ನೆ ರಾತ್ರಿ ಅಟ್ಯಾಕ್ ಮಾಡಿತ್ತಲ್ಲ ಆ ಕ್ರಿಯೇಚರ್, ಅದು ಎಲ್ಲಾನು ಧ್ವಂಸ ಮಾಡ್ತಾ ಯಾರ ಕಣ್ಗೂ ಕಾಣಿಸ್ತಾ ಇರೋ ರೀತಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗುತ್ತೆ. ಈ ಕಡೆ ನ್ಯೂಟ್ ರೋಡ್ ನಲ್ಲಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲೇ ಇದ್ದಂತ ಒಂದು ಬ್ಯಾಂಕ್ ನ ಮುಂದೆ ಮೇರಿ ಅನ್ನೊಬ್ಳು ಲೇಡಿ ಅಲ್ಲಿರುವಂತ ಜನರಿಗೆಲ್ಲರಿಗೂ ಹೇಳ್ತಿರ್ತಾಳೆ, ನಮ್ಮ ಈ ಸಿಟಿಲಿ ತುಂಬಾ ಡೇಂಜರಸ್ ಆಗಿರುವಂತ ಮೆಜಿಷಿಯನ್ಸ್ ಗಳೆಲ್ಲ ಇದ್ದಾರೆ, ಅವರನ್ನ ನಾವು ಸುಮ್ನೆ ಬಿಡಬಾರ್ದು, ನಾವೆಲ್ಲರೂ ಸೇರಿ ಅವರನ್ನ ನಾವಿಲ್ಲಿಂದ ಓಡಿಸ್ಬೇಕು ಅಂತ. ಇಲ್ಲಿ ನಮ್ಗೆ ಕೊವಾಲ್ಸ್ಕಿ ಅನ್ನೋ ಒಬ್ಬ ವ್ಯಕ್ತಿನೂ ಕೂಡ ಪರಿಚಯ ಆಗ್ತಾನೆ. ಅದೇ ಸಮಯಕ್ಕೆ ನ್ಯೂಟ್ ನ ಸೂಟ್ ಕೇಸ್ ಇಂದ ಎರಡು ಸಣ್ಣ ಕೈಗಳು ಹೊರಗಡೆ ಬರ್ತಿರ್ತವೆ. ನಂತರ ಇವನು ನೋಡಿದಾಗ ಗೊತ್ತಾಗುತ್ತೆ ಇವನ ಸೂಟ್ ಕೇಸ್ ನಲ್ಲಿ ಇದ್ದಂತ ನಿಫ್ಲರ್ ಅನ್ನೋ ಕ್ರಿಯೇಚರ್ ಹೊರಗಡೆ ಬಂದ್ಬಿಟ್ಟಿದೆ ಅಂತ. ಆದ್ರಿಂದ ಅದನ್ನ ಫಾಲೋ ಮಾಡ್ಕೊಂಡು ಬ್ಯಾಂಕ್ ನ ಒಳಗಡೆ ಬರ್ತಾನೆ. ಹೀಗೆ ಇವನು ಹುಡುಕ್ತಾ ಕೊವಾಲ್ಸ್ಕಿ ಪಕ್ಕನೆ ಬಂದು ಕುಂತ್ಕೋತಾನೆ. ಹಾಗೆ ಇವನಿಗೆ ನಿಫ್ಲರ್ ಕಾಣಿಸಿ ಹೋಗ್ತಿರ್ಬೇಕಾದ್ರೆ ಕೊವಾಲ್ಸ್ಕಿ ನೋಡ್ತಾನೆ, ನ್ಯೂಟ್ ಅಲ್ಲೇ ಒಂದು ಮೊಟ್ಟೆನ ಬಿಟ್ಟು ಹೊರಟೋಗ್ತಾನೆ. ಇನ್ನೇನ್ ಮಾಡೋದು ಅಂತ ಇವನು ಆ ಮೊಟ್ಟೆನ ಜಾಬ್ಗೆ ಹಾಕೊಂಡು ಬ್ಯಾಂಕ್ ಎಂಪ್ಲಾಯಿನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವನು ಒಂದು ಬೇಕರಿ ಓಪನ್ ಮಾಡೋದಕ್ಕೆ ಲೋನ್ ಕೇಳೋದಕ್ಕೆ ಅಂತ ಬಂದಿರ್ತಾನೆ. ಆದ್ರೆ ಇವನ ಹತ್ರ ಲೋನ್ ತಗೊಳ್ಳೋದಕ್ಕೆ ಯಾವುದೇ ತರದ ಆಧಾರ ಇರೋದಿಲ್ಲ. ಅದಕ್ಕೆ ಲೋನ್ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅವನನ್ನ ಕಳಿಸ್ಬಿಡ್ತಾರೆ. ಈ ಕಡೆ ನ್ಯೂಟ್ಗೆ ನಿಫ್ಲರ್ ಕಾಣಿಸುತ್ತೆ. ಅದೇ ಸಮಯಕ್ಕೆ ಕೊವಾಲ್ಸ್ಕಿ ಹತ್ರ ಇದ್ದಂತ ಮೊಟ್ಟೆನು ಕೂಡ ಹೊಡಿತಿರುತ್ತೆ. ಅದಕ್ಕೆ ಇವನು ಒಂದು ಕಡ್ಡಿನ ಯೂಸ್ ಮಾಡಿ ಟೆಲಿಪೋರ್ಟ್ ಆಗಿ ಬೇರೆ ಕಡೆಗೆ ಕರ್ಕೊಂಡ್ ಬರ್ತಾನೆ. ಆಗ ಮೊಟ್ಟೆಯಿಂದ ಒಂದು ಮ್ಯಾಜಿಕಲ್ ಕ್ರಿಯೇಚರ್ ಹೊರಗಡೆ ಬರುತ್ತೆ. ಇದನ್ನೆಲ್ಲ ನೋಡಿ ಕೊವಾಲ್ಸ್ಕಿಗಂತೂ ಏನು ಅರ್ಥನೇ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ನಿಫ್ಲರ್ ಬ್ಯಾಂಕ್ ನ ಲಾಕರ್ ಒಳಗಡೆ ಹೊರಟೋಗುತ್ತೆ. ಅದನ್ನ ಇವನು ತೆಗೆಯೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಬ್ಯಾಂಕ್ ನ ಎಂಪ್ಲಾಯ್ ಅಲ್ಲಿಗೆ ಬಂದ್ಬಿಡ್ತಾನೆ. ಅದಕ್ಕೆ ಅವನ ಮೇಲೆ ಮ್ಯಾಜಿಕ್ ಅನ್ನ ಮಾಡಿ ನ್ಯೂಟ್ ಅವನನ್ನ ಫ್ರೀಸ್ ಮಾಡ್ಬಿಡ್ತಾನೆ. ಹಾಗೆ ಲಾಕರ್ ಅನ್ನು ಓಪನ್ ಮಾಡಿ ನಿಫ್ಲರ್ ಹತ್ರ ಬಂದು ಅದು ಕದ್ದಿರುವಂತ ಎಲ್ಲಾ ವಸ್ತುಗಳನ್ನ ಅಲ್ಲೇ ಹಾಕ್ತಾನೆ. ಅದೇ ಸಮಯಕ್ಕೆ ಪೊಲೀಸ್ ಬಂದಿದ್ರಿಂದ ಟೆಲಿಪೋರ್ಟ್ ಆಗಿ ಬೇರೆ ಕಡೆಗೆ ಕರ್ಕೊಂಡ್ ಬರ್ತಾನೆ. ಈ ರೀತಿ ನ್ಯೂಟ್ ಮ್ಯಾಜಿಕ್ ಅನ್ನ ಯೂಸ್ ಮಾಡ್ತಿರೋದನ್ನ ಪಾರ್ಪೆಂಟಿನ ಅನ್ನೊಬ್ಳು ಹುಡುಗಿನೂ ಕೂಡ ಗಮನಿಸ್ತಿರ್ತಾಳೆ. ಕೊವಾಲ್ಸ್ಕಿ ಮ್ಯಾಜಿಕ್ ಅನ್ನ ನೋಡಿರೋದ್ರಿಂದ ಅವನು ನೋಡಿರೋದ್ನೆಲ್ಲ ಎರೇಸ್ ಮಾಡೋದಕ್ ನೋಡ್ತಾನೆ. ಆದ್ರೆ ಕೊವಾಲ್ಸ್ಕಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡೊಂಟೋಗ್ತಾನೆ. ಸರಿ ಅಂತ ಇವನು ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಪಾಪರ್ಟಿನ ಬಂದು ಟೆಲಿಪೋರ್ಟ್ ಮಾಡಿ ಇವನನ್ನ ಬೇರೆ ಕಡೆಗೆ ಕರ್ಕೊಂಡ್ ಬಂದು ಕೇಳ್ತಾಳೆ, ನೀನ್ ಯಾರು, ನಿನ್ನ ಸೂಟ್ ಕೇಸ್ ನಲ್ಲಿ ಇರೋದೇನು ಅಂತ. ಇವನು ಕೂಡ ಇವನ ಪರಿಚಯನ ಮಾಡ್ಕೊಂಡು ಹೇಳ್ತಾನೆ. ಆದ್ರೆ ಹೆಸರು ನಿಫ್ಲರ್ ಅಂತ. ಹೊಳಿತಿರೋಂತ ಯಾವುದೇ ವಸ್ತು ಕಂಡ್ರು ಅದು ಬಿಡೋದಿಲ್ಲ, ಅದನ್ನ ಕದ್ಬಿಡುತ್ತೆ ಅಂತ. ಆಗ ನಮ್ಗೆ ಗೊತ್ತಾಗುತ್ತೆ ಈ ಪಾಪರ್ಟಿನ ಮೆಜಿಷಿಯನ್ಸ್ ಗಳ ಪೊಲೀಸ್ ಅಂತ. ಹಾಗೆ ಅವಳಿಗೆ ಗೊತ್ತಾಗುತ್ತೆ ನ್ಯೂಟ್ ಕೊವಾಲ್ಸ್ಕಿ ಮೆಮೊರಿನ ಎರೇಸ್ ಮಾಡಿಲ್ಲ ಅಂತ. ಮಾಮೂಲಿ ಮನುಷ್ಯರು ಮ್ಯಾಜಿಕ್ ಮಾಡಿದ್ದನ್ನ ನೋಡಿದ್ಮೇಲೆ ಅವರ ಮೆಮೊರಿನ ಎರೇಸ್ ಮಾಡ್ಬೇಕು, ಮಾಡಿಲ್ಲ ಅಂತಂದ್ರೆ ಅದೊಂದು ಅಪರಾಧ. ಅದಕ್ಕೆ ಇವನನ್ನ ಕರ್ಕೊಂಡು ಒಂದು ದೊಡ್ಡ ಬಿಲ್ಡಿಂಗ್ ಹತ್ರ ಬರ್ತಾಳೆ. ಯಾವಾಗ ಇವರಿಬ್ರು ಆ ಬಿಲ್ಡಿಂಗ್ ಅನ್ನ ಎಂಟರ್ ಮಾಡ್ತಾರೋ ಆಗ್ಲೇ ನಮ್ಗೆ ಗೊತ್ತಾಗೋದು ಇದು ಮೆಜಿಷಿಯನ್ಸ್ ಗಳು ಕೆಲಸ ಮಾಡೋ ಬಿಲ್ಡಿಂಗ್ ಅಂತ. ಈ ಜಾಗದಲ್ಲಿ ನಡೆಯುವಂತ ಪ್ರತಿ ಒಂದು ಕೆಲಸನೂ ಕೂಡ ಮ್ಯಾಜಿಕ್ ಇಂದಾನೆ ನಡೆಯೋದು. ಈ ಕಡೆ ನಮ್ಗೆ ಮೆಜಿಷಿಯನ್ಸ್ ಗಳ ಪ್ರೆಸಿಡೆಂಟ್ ನ ತೋರಿಸ್ತಾರೆ. ಆಗ್ಲೇ ಒಂದು ಕ್ರಿಯೇಚರ್ ಎಲ್ಲಾನು ಧ್ವಂಸ ಮಾಡ್ತಾ ಹೋಯ್ತಲ್ಲ, ಆ ಕ್ರಿಯೇಚರ್ ಏನಿರ್ಬೋದು ಅಂತ ಇವರೆಲ್ಲರೂ ಡಿಸ್ಕಸ್ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಇಲ್ಲಿಗೆ ಪಪೋಟಿನ ನ್ಯೂಟ್ ನ ಕರ್ಕೊಂಡ್ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಪ್ರೆಸಿಡೆಂಟ್ ಇವಳನ್ನ ಪೊಲೀಸ್ ಕೆಲಸದಿಂದ ತೆಗೆದು ಬಿಟ್ಟಿದ್ದಾರೆ ಅಂತ. ಯಾಕೆ ಅನ್ನೋದು ನಮ್ಗೆ ಮುಂದೆ ಗೊತ್ತಾಗುತ್ತೆ. ಆದ್ರಿಂದ ಇವಳ ಯಾವುದೇ ಮಾತನ್ನ ಕೇಳದೆ ಅಲ್ಲಿಂದ ಕಳಿಸ್ಬಿಡ್ತಾರೆ. ನಂತರ ಇವಳು ನ್ಯೂಟ್ ನ ಒಂದು ಜಾಗಕ್ಕೆ ಕರ್ಕೊಂಡ್ ಬಂದಾಗ ನಮ್ಗೆ ತೋರಿಸ್ತಾರೆ ಈ ಜಾಗದಲ್ಲಿ ಎಲ್ಲಾ ಕೆಲಸಗಳು ಬರೀ ಮ್ಯಾಜಿಕ್ ಇಂದಾನೆ ನಡೀತಿದೆ ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಪಾರ್ಸಿವಲ್ ಬಂದಾಗ ನ್ಯೂಟ್ ಹತ್ರ ಮ್ಯಾಜಿಕಲ್ ಕ್ರಿಯೇಚರ್ಸ್ ಗಳು ಇತ್ತು ಅಂತ ಪ್ರೂವ್ ಮಾಡೋದಕ್ಕೆ ಇವಳು ನ್ಯೂಟ್ ನ ಸೂಟ್ ಕೇಸ್ ಅನ್ನ ಓಪನ್ ಮಾಡ್ತಾಳೆ. ಆದ್ರೆ ಅದರಲ್ಲಿ ತಿನ್ನೋ ವಸ್ತುಗಳನ್ನ ಬಿಟ್ಟು ಬೇರೆ ಏನು ಇರೋದಿಲ್ಲ. ಆಗ ನಮ್ಗೆ ಗೊತ್ತಾಗುತ್ತೆ ಕೊವಾಲ್ಸ್ಕಿ ಹಾಗೆ ನ್ಯೂಟ್ ನ ಸೂಟ್ ಕೇಸ್ ಗಳು ಎಕ್ಸ್ಚೇಂಜ್ ಆಗೋಗಿದೆ ಅಂತ. ಈ ಕಡೆ ನಮ್ಗೆ ಕೊವಾಲ್ಸ್ಕಿನ ತೋರಿಸ್ತಾರೆ. ಬ್ಯಾಂಕ್ ನಲ್ಲಿ ಲೋನ್ ಸಿಕ್ಕಿಲ್ಲ ಅಂತ ಇವನು
ಇವನು ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ. ಯಾಕೆಂತಂದ್ರೆ ಒಂದು ಬೇಕರಿನ ಓಪನ್ ಮಾಡ್ಬೇಕು ಅನ್ನೋದು ಇವನ ಅಜ್ಜಿಯ ಕನ್ಸಾಗಿತ್ತು. ಅದೇ ಸಮಯಕ್ಕೆ ಸೂಟ್ ಕೇಸ್ ಇಂದ ಸೌಂಡ್ ಬರುತ್ತೆ. ಏನಿರ್ಬೋದು ಅಂತ ಇವನು ಅದನ್ನ ಓಪನ್ ಮಾಡಿದಾಗ ತುಂಬಾ ಕ್ರಿಯೇಚರ್ಸ್ ಗಳು ಹೊರಗಡೆ ಬಂದು ಅಲ್ಲಿಂದ ತಪ್ಪಿಸ್ಕೊಂಡು ಓಡೊಂಟೋಗ್ತವೆ. ಮುಂದಿನ ಸೀನ್ ನಲ್ಲಿ ನಮ್ಗೊಂದು ಅನಾಥಾಶ್ರಮನ ತೋರಿಸ್ತಾರೆ. ಇಲ್ಲೇ ಕ್ರೆಡೆನ್ಸ್ ಅನ್ನೋ ಒಬ್ಬ ಹುಡುಗನು ಕೂಡ ನಮ್ಗೆ ಪರಿಚಯ ಆಗ್ತಾನೆ. ಈ ಅನಾಥಾಶ್ರಮದಲ್ಲಿರುವಂತ ಮಕ್ಕಳನ್ನೆಲ್ಲ ದತ್ತುಗೆ ತಗೊಂಡು ಸಾಕ್ತಿರೋದು ಬೇರೆ ಯಾರು ಅಲ್ಲ, ನಾವೀಗಾಗ್ಲೇ ಮೂವಿಯ ಮೊದಲಲ್ಲಿ ನೋಡಿದಂತ ಮೇರಿನೇ. ಈ ಕಡೆ ಇವರಿಬ್ರು ಕೊವಾಸ್ಕಿನ ಹುಡುಕ್ತಿರ್ತಾರೆ ಎಕ್ಸ್ಚೇಂಜ್ ಆಗಿರುವಂತ ಸೂಟ್ ಕೇಸ್ ಅನ್ನ ಈಸ್ಕೊಳ್ಳೋದಕ್ಕೆ ಅಂತ. ಅದೇ ಸಮಯಕ್ಕೆ ನ್ಯೂಟ್ ಅವನ ಒಂದು ಸಣ್ಣ ಕ್ರಿಯೇಚರ್ ಅನ್ನ ನೋಡ್ತಾನೆ. ಆದ್ರಿಂದ ಮುಂದೆ ಬಂದು ನೋಡಿದಾಗ ಇವ್ರಿಗೆ ಗೊತ್ತಾಗುತ್ತೆ ಕೊವಾಸ್ಕಿ ಇದ್ದಂತ ಮನೆ ಹತ್ರ ಬ್ಲಾಸ್ಟ್ ಆಗೋಗಿದೆ ಅಂತ. ಆಗ್ಲೇ ಒಂದಷ್ಟು ಕ್ರಿಯೇಚರ್ಸ್ ಗಳು ಸೂಟ್ ಕೇಸ್ ಇಂದ ಹೊರಗಡೆ ಬಂದು ಓಡೋದ್ವಲ್ಲ, ಅವುಗಳ ಈ ರೀತಿ ಧ್ವಂಸ ಮಾಡಿರೋದು. ಹೇಗೋ ಮಾಡಿ ಇವನು ಕೊವಾಸ್ಕಿ ಮನೆ ಒಳಗಡೆ ಬಂದಾಗ ನೋಡ್ತಾನೆ ಇವನಿಗೆ ಯಾವ್ದೋ ಒಂದು ಕ್ರಿಯೇಚರ್ ಕಚ್ಬಿಟ್ಟಿರುತ್ತೆ. ನಂತರ ಇವನ ಮ್ಯಾಜಿಕಲ್ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಧ್ವಂಸ ಆಗಿದಂತ ಮನೆನ ಸರಿ ಮಾಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಪಾಪಟಿನೋ ಕೂಡ ಬರ್ತಾಳೆ. ಇವಳು ಕೊವಾಸ್ಕಿನ ನೋಡ್ತಿರ್ಬೇಕಾದ್ರೆ ಅವನಿಗೆ ಕಚ್ಚಿದಂತ ಕ್ರಿಯೇಚರ್ ಹೊರಗಡೆ ಬರುತ್ತೆ. ಆಗ ನ್ಯೂಟ್ ಅದನ್ನ ಸೂಟ್ ಕೇಸ್ ನ ಒಳಗಡೆ ಹಾಕುತ್ತಾನೆ. ನಂತರ ಕೊವಾಸ್ಕಿ ಮೆಮೊರಿನ ಎರೇಸ್ ಮಾಡೋದಕ್ಕೆ ನೋಡಿದಾಗ ಪಾಪಟಿನ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಈಗ ಇವನಿಗೆ ಏಟಾಗಿದೆ, ಈಗಲೇ ಮೆಮೊರಿಯನ್ನ ಎರೇಸ್ ಮಾಡ್ಬಿಟ್ರೆ ಇವನ್ಗೇನಾದ್ರೂ ಅಪಾಯ ಆಗ್ಬೋದು, ಅದಕ್ಕೆ 48 ಗಂಟೆಗಳ ನಂತರ ಎರೇಸ್ ಮಾಡು ಅಂತ. ಅಂದ್ರೆ 48 ಗಂಟೆ ಆಗೋವರೆಗೂ ಕೊವಾಸ್ಕಿನ ಇವರು ಜೊತೆಲೆ ಇಟ್ಕೋಬೇಕು. ನಂತರ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿರುವಂತ ಕ್ರಿಯೇಚರ್ಸ್ ಗಳನ್ನ ಹುಡುಕ್ಬೇಕು ಅಂತ ಹೇಳಿ ನ್ಯೂಟ್ ಪಾಪಟಿನ ಹಾಗೆ ಕೊವಾಲ್ಸ್ಕಿನ ಕರ್ಕೊಂಡು ಬೇರೆ ಜಾಗಕ್ಕೆ ಟೆಲಿಪೋರ್ಟ್ ಆಗ್ತಾನೆ. ಈ ಕಡೆ ನ್ಯೂಟ್ ನ ಸೂಟ್ ಕೇಸ್ ಇಂದ ಹೊರಗಡೆ ಬಂದಿರುವಂತ ಒಂದು ಇನ್ವಿಸಿಬಲ್ ಕ್ರಿಯೇಚರ್ ಸಿಟಿಯ ಮಧ್ಯದಲ್ಲೆಲ್ಲ ಓಡಾಡ್ತಾ ಎಲ್ಲರಿಗೂ ತೊಂದರೆ ಕೊಡ್ತಿರುತ್ತೆ. ಆದ್ರೆ ಅದು ಯಾರಿಗೂ ಕೂಡ ಕಾಣಿಸ್ತಿರೋದಿಲ್ಲ. ಹಾಗೆ ಮತ್ತೊಂದು ಕ್ರಿಯೇಚರ್ ಒಂದು ಸ್ಟೋರ್ ರೂಮ್ ನ ಕಿಟಕಿ ಒಳಗಡೆ ಹೋಗುತ್ತೆ. ನಂತರ ನಮ್ಗೆ ತೋರಿಸ್ತಾರೆ ಶಾ ಅನ್ನೋ ಒಬ್ಬ ವ್ಯಕ್ತಿ ಮೇರಿ ಹಾಗೆ ಅವಳು ದತ್ತು ತಗೊಂಡಿರುವಂತ ಮಕ್ಕಳನ್ನ ಕರ್ಕೊಂಡು ಅವನ ನ್ಯೂಸ್ ಪೇಪರ್ ಕಂಪನಿಗೆ ಬರ್ತಾನೆ. ಅಷ್ಟೇ ಅಲ್ಲ, ಅವನ ತಂದೆ ಆಗಿರುವಂತ ಹೆನ್ರಿ ಹತ್ರ ಬಂದು ಹೇಳ್ತಾನೆ ಮೇರಿ ಹಾಗೆ ಅವಳ ಫ್ಯಾಮಿಲಿ ಅವ್ರ ಹತ್ರ ಒಂದು ನ್ಯೂಸ್ ಇದೆ, ಅವರು ಈ ಸಿಟಿಯಲ್ಲಿ ಮೆಜಿಷಿಯನ್ಸ್ ಗಳನ್ನ ನೋಡಿದ್ದಾರೆ ಅಂತ. ಆದ್ರೆ ಹೆನ್ರಿ ಹಾಗೆ ಅವನ ಮೊದಲನೇ ಮಗ ಅಂದ್ರೆ ಶಾನ ಅಣ್ಣನ್ಗೆ ಶಾನ ಮೇಲೆ ಸ್ವಲ್ಪನೂ ಕೂಡ ನಂಬಿಕೆ ಇರೋದಿಲ್ಲ. ಅದಕ್ಕೆ ಅವನ ಯಾವುದೇ ಮಾತಿಗೂ ಕೂಡ ತಲೆ ಕೆಡ್ಸ್ಕೊಳ್ದೆ ಮೇರಿ ಹಾಗೆ ಅವಳ ಮಕ್ಕಳನ್ನ ಅಲ್ಲಿಂದ ಹೊರಗಡೆ ಕಳಿಸ್ಬಿಡ್ತಾರೆ. ಈ ಕಡೆ ಪಾಪಟಿನ ನ್ಯೂಟ್ ಹಾಗೆ ಕೊವಲ್ಸ್ಕಿನ ಕರ್ಕೊಂಡು ಮನೆಗ್ ಬರ್ತಾಳೆ. ಯಾಕೆಂತಂದ್ರೆ ಇವಳು ಪಾರ್ಸಿವಲ್ ಹಾಗೆ ಪ್ರೆಸಿಡೆಂಟ್ ನ ಮುಂದೆ ಪ್ರೂವ್ ಮಾಡ್ಬೇಕಲ್ಲ ನ್ಯೂಟ್ ಹತ್ರ ನಿಜವಾಗ್ಲೂ ಮ್ಯಾಜಿಕಲ್ ಕ್ರಿಯೇಚರ್ಸ್ ಗಳು ಇತ್ತು ಅಂತ. ಅದಕ್ಕೆ ಪ್ರೂವ್ ಮಾಡೋವರೆಗೂ ಇವ್ರು ನಮ್ ಜೊತೆನೆ ಇರ್ಲಿ ಅಂತ. ಇಲ್ಲೇ ನಮ್ಗೆ ಪಾಪಟಿನ ಅಕ್ಕ ಆಗಿರುವಂತ ಕ್ವೀನಿ ಕೂಡ ಪರಿಚಯ ಆಗ್ತಾಳೆ. ಇವಳಿಗೆ ಮೈಂಡ್ ಅನ್ನ ರೀಡ್ ಮಾಡುವಂತ ಮ್ಯಾಜಿಕಲ್ ಪವರ್ ಇರುತ್ತೆ. ನಂತರ ಇವಳು ಮ್ಯಾಜಿಕಲ್ ಸ್ಟಿಕ್ ಅನ್ನ ಯೂಸ್ ಮಾಡ್ಕೊಂಡು ಅಡಿಗೆ ಮಾಡಿ ಅವರೆಲ್ಲರಿಗೂ ಬಡಿಸ್ತಾಳೆ. ಈ ಕಡೆ ಕ್ರೆಡೆನ್ಸ್ ಒಂದು ಜಾಗದಲ್ಲಿ ನಿಂತಿರ್ಬೇಕಾದ್ರೆ ಅಲ್ಲಿಗೆ ಪಾರ್ಸಿವಲ್ ಬಂದು ಅವನ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಪಾರ್ಸಿವಲ್ ಕ್ರೆಡೆನ್ಸ್ ಹತ್ರ ಒಂದು ಮಗುನ ಹುಡುಕಿಸ್ತಿರ್ತಾನೆ. ಯಾಕೆಂತಂದ್ರೆ ಆ ಮಗು ಇವನ ಸುತ್ತಮುತ್ತನೇ ಇದೆ ಅಂತ ಪಾರ್ಸಿವಲ್ಗೆ ಅನ್ನಿಸ್ತಿರುತ್ತೆ. ಅದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೊಂಡಿರ್ತಾನೆ. ಈ ಕಡೆ ಡಿನ್ನರ್ ಅನ್ನ ಮಾಡ್ತಿರ್ಬೇಕಾದ್ರೆ ಕ್ವೀನಿ ಅವರಿಗೆ ಹೇಳ್ತಿರ್ತಾಳೆ ನಾವಿಬ್ರು ಅನಾಥರು ಅಂತ. ಅಷ್ಟೇ ಅಲ್ಲ, ಹೀಗೆ ಮಾತಾಡ್ತಾ ಮಾತಾಡ್ತಾ ಕ್ವೀನಿ ಹಾಗೆ ಕೊವಾಲ್ಸ್ಕಿ ಇಬ್ರು ಕೂಡ ಒಬ್ಬರನ್ನೊಬ್ರು ಇಷ್ಟ ಪಡೋದಕ್ಕೆ ಶುರು ಮಾಡಿರ್ತಾರೆ. ನಂತರ ಇವರಿಬ್ರು ಮಲ್ಕೊಳ್ಳೋದಕ್ಕೆ ಅಂತ ಒಂದು ರೂಮ್ ಅನ್ನ ಕೊಡ್ತಾರೆ. ಹಾಗೆ ಅವರಿಬ್ರಿಗೂ ಕಾಫಿ ಕೊಟ್ಟು ಪಾಪಟಿನಲ್ಲಿಂದ ಹೋಗ್ತಿದ್ದಂಗೆನೆ ನ್ಯೂಟ್ ಅವನ ಸೂಟ್ ಕೇಸ್ ಅನ್ನ ಓಪನ್ ಮಾಡಿ ಒಳಗಡೆ ಹೋಗ್ತಿರ್ಬೇಕಾದ್ರೆ ಇವನು ಕೂಡ ನೋಡ್ತಿರ್ತಾನೆ. ಅದಕ್ಕೆ ಕೊವಾಲ್ಸ್ಕಿನು ಕೂಡ ಒಳಗಡೆ ಬರೋದಕ್ಕೆ ಹೇಳ್ತಾನೆ. ಇವನು ಕೂಡ ತುಂಬಾ ಕಷ್ಟಪಟ್ಟು ಒಳಗಡೆ ಬರ್ತಿದ್ದಂಗೆನೆ ನೋಡ್ತಾನೆ ಈ ಸೂಟ್ ಕೇಸ್ ನ ಒಳಗಡೆ ಒಂದು ರೂಮ್ ಅನ್ನೇ ಇವನು ಕಟ್ಕೊಂಡಿರ್ತಾನೆ. ಹಾಗೆ ಇವನಿಗೆ ಮ್ಯಾಟ್ ಲ್ಯಾಬ್ ಕಚ್ಚಿತ್ತಲ್ಲ, ಅದಕ್ಕೆ ನ್ಯೂಟ್ ಒಂದು ಮೆಡಿಸನ್ ನ ಮಾಡಿ ಅವನ ಗಾಯಕ್ಕೆ ಹಾಕ್ತಾನೆ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಅಂತ. ಹೀಗೆ ಮುಂದೆ ಬಂದಾಗ ಇವನು ನೋಡ್ತಾನೆ ಹದ್ದಿನ ರೀತಿ ಕಾಣುವಂತ ಒಂದು ದೊಡ್ಡ ಕ್ರಿಯೇಚರ್ ಅಲ್ಲಿ ಇರುತ್ತೆ. ಆಗ ನ್ಯೂಟ್ ಇವನಿಗೆ ಹೇಳ್ತಾನೆ ಇದ್ರ ಹೆಸರು ಫ್ರಾಂಕ್ ಅಂತ. ನಾನು ನ್ಯೂಯಾರ್ಕ್ ಗೆ ಬಂದಿದ್ದೆ ಇದಕ್ಕೋಸ್ಕರ. ಯಾಕೆಂತಂದ್ರೆ ಇದನ್ನ ಯಾರೋ ಮಾರ್ಬಿಟ್ಟಿದ್ರು. ಈಜಿಪ್ಟ್ ನ ಮರುಭೂಮಿಯಲ್ಲಿ ಯಾರೋ ಇದನ್ನ ಕಟ್ ಹಾಕ್ಬಿಟ್ಟು ಹೊಟ್ಟೋಗಿದ್ರು. ಅಲ್ಲಿಂದ ನಾನು ಇದನ್ನ ಕರ್ಕೊಂಡ್ ಬಂದೆ ಇದ್ರ ಮನೆಗೆ ಸೇರ್ಸೋದಕ್ಕೆ ಅಂತ. ಯಾಕೆಂತಂದ್ರೆ ಇದ್ರ ಮನೆ ಇಲ್ಲೇ ಹತ್ರದಲ್ಲೇ ನ್ಯೂಯಾರ್ಕ್ ನಲ್ಲೇ ಇರೋದು ಅಂತ. ನ್ಯೂಟ್ ಇದೊಂದೇ ಕ್ರಿಯೇಚರ್ ನ ಸಾಕಿರೋದಿಲ್ಲ, ಇಲ್ಲಿ ಬೇಕಾದಷ್ಟು ಕ್ರಿಯೇಚರ್ಸ್ ಗಳು ಇರ್ತವೆ. ಅಷ್ಟೇ ಅಲ್ಲ, ಇವನು ಅಳಿವಿನ ಅಂಚಿನಲ್ಲಿರುವಂತ ತುಂಬಾ ಮ್ಯಾಜಿಕಲ್ ಕ್ರಿಯೇಚರ್ಸ್ ಗಳನ್ನ ಕಾಪಾಡಿ ಈ ಸೂಟ್ ಕೇಸ್ ನ ಒಳಗಡೆ ಸಾಕ್ತಿರ್ತಾನೆ. ಇಲ್ಲೇ ನಮ್ಗೆ ಗಿಡದ ರೀತಿ ಕಾಣುವಂತ ಒಂದು ಕ್ರಿಯೇಚರ್ ನ ತೋರಿಸ್ತಾರೆ. ಇದ್ರ ಹೆಸರು ಪಿಕೆಟ್ ಅಂತ. ಇದು ನ್ಯೂಟ್ ನ ತುಂಬಾನೇ ಹಚ್ಕೋಬಿಟ್ಟಿರುತ್ತೆ. ನಂತರ ಈಗ ತಾನೇ ಮೊಟ್ಟೆಯಿಂದ ಹೊರಗಡೆ ಬಂದಿರುವಂತಹ ಆಕ್ಮಿ ಅನ್ನೋ ಕ್ರಿಯೇಚರ್ಸ್ ಗಳನ್ನ ತೋರಿಸ್ತಾರೆ. ಆಗ್ಲೇ ಕೊವಲ್ಸ್ಕಿ ನೋಡಿದ್ನಲ್ಲ ಒಂದು ಮೊಟ್ಟೆಯಿಂದ ಸಣ್ಣ ಕ್ರಿಯೇಚರ್ ಹೊರಗಡೆ ಬಂದಿದ್ದು, ಅದೇ ಕ್ರಿಯೇಚರ್ ಇದು. ಇದನ್ನೆಲ್ಲ ನೋಡಿ ಇವನಿಗೆ ತುಂಬಾನೇ ಆಶ್ಚರ್ಯ ಹಾಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಇದು ಕನ್ಸೋ ನನ್ಸೋ ಅಂತಾನೆ ಇವನಿಗೆ ಅರ್ಥ ಆಗ್ತಿರೋದಿಲ್ಲ. ಇಲ್ಲಿರುವಂತ ಪ್ರತಿಯೊಂದು ಪ್ರಜಾತಿಯ ಕ್ರಿಯೇಚರ್ಸ್ ಗಳಿಗೆ ಯಾವ ರೀತಿ ಪರಿಸರ ಬೇಕೋ ಅದೇ ರೀತಿ ನ್ಯೂಟ್ ಕ್ರಿಯೇಟ್ ಮಾಡಿರ್ತಾನೆ. ಹೀಗೆ ಕೊವಾಲ್ಸ್ಕಿ ಮುಂದೆ ನೋಡಿದಾಗ ಅಲ್ಲೊಂದು ಡಾರ್ಕ್ ಕ್ರಿಯೇಚರ್ ಇರುತ್ತೆ. ಆಗ ಅಲ್ಲಿಗೆ ನ್ಯೂಟ್ ಬಂದು ಹೇಳ್ತಾನೆ ಅದು ತುಂಬಾನೇ ಡೇಂಜರಸ್, ಅದರಿಂದ ದೂರ ಇರುವಂತ. ಹೇಗಾದ್ರೂ ಮಾಡಿ ಸೂಟ್ ಕೇಸ್ ಇಂದ ತಪ್ಪಿಸ್ಕೊಂಡಿರುವಂತ ಕ್ರಿಯೇಚರ್ಸ್ ಗಳನ್ನ ಹುಡುಕ್ಬೇಕು ಅಂತ ಇವನು ಅಂತಿರ್ಬೇಕಾದ್ರೇನೆ ಕೊವಾಲ್ಸ್ಕಿ ಹೇಳ್ತಾನೆ ನಾನ್ ಅದಕ್ಕೆ ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ. ಅಷ್ಟೇ ಅಲ್ಲ, ಇದೆಲ್ಲ ಆದ್ಮೇಲೆ ಕೊವಾಲ್ಸ್ಕಿ ಮೆಮೊರಿನ ಎರೇಸ್ ಮಾಡ್ಬಿಡ್ತಾರೆ. ಇದನ್ನ ಕೇಳಿ ಇವನಿಗೂ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆಂತಂದ್ರೆ ಈಗ ಇವನು ನೋಡಿರುವಂತ ಯಾವ ಕ್ರಿಯೇಚರ್ಸ್ ಗಳು ನೆನಪಲ್ಲಿ ಇರೋದಿಲ್ವಲ್ಲ ಅಂತ. ನಂತರ ಕ್ರೆಡೆನ್ಸ್ ಅನಾಥಾಶ್ರಮ
ಆಶ್ರಮಕ್ಕೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಮೇರಿ ಅಡಾಪ್ಟ್ ಮಾಡ್ಕೊಂಡಿರುವಂತ ಮಕ್ಳಿಗೆಲ್ಲರಿಗೂ ಹೊಡಿತಾಳೆ ಅಂತ. ಆದ್ರೆ ಅವರೆಲ್ಲರಿಗಿಂತ ಜಾಸ್ತಿ ಕ್ರೆಡೆನ್ಸ್ಗೆ ಹೊಡಿತಾಳೆ ಅಂತ. ಈ ಕಡೆ ಸೆಂಟ್ರಲ್ ಪಾರ್ಕ್ ನಲ್ಲಿ ಮಕ್ಕಳು ಆಟ ಆಡ್ತಿರ್ಬೇಕಾದ್ರೆ ನಮ್ಗೆ ತೋರಿಸ್ತಾರೆ ಯಾವುದೋ ಒಂದು ಕ್ರಿಯೇಚರ್ ಐಸ್ ನ ಒಳಗಡೆ ಹೋಗ್ತಿರುತ್ತೆ. ಇವರಿಬ್ರು ಕೂಡ ಸೆಂಟ್ರಲ್ ಪಾರ್ಕ್ ಗೆ ಅಂತಾನೆ ಬರ್ತಿರ್ತಾರೆ. ಯಾಕೆಂತಂದ್ರೆ ಒಂದು ಕ್ರಿಯೇಚರ್ ಅಲ್ಲಿ ಇದೆ ಅನ್ನೋ ಕ್ಲೂ ಇವರಿಗೆ ಸಿಕ್ಕಿರುತ್ತೆ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ರೋಡ್ ನಲ್ಲಿ ಡೈಮಂಡ್ ಗಳು ಬಿದ್ದಿರೋದು ಕಾಣಿಸ್ತವೆ. ಅಲ್ಲೇ ಪಕ್ಕದಲ್ಲಿರುವಂತ ಅಂಗಡಿನ ನೋಡಿದಾಗ ನಿಫ್ಲರ್ ಜ್ಯುವೆಲರಿಗಳನ್ನ ಕದಿತಿರುತ್ತೆ. ಆದ್ರಿಂದ ಅದನ್ನ ಹಿಡಿಯೋದಕ್ಕೆ ಅಂತ ನೋಡ್ತಿರ್ಬೇಕಾದ್ರೆ ಅದು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರುತ್ತೆ. ಆದ್ರಿಂದ ಮ್ಯಾಜಿಕ್ ಅನ್ನ ಯೂಸ್ ಮಾಡಿ ಹೇಗೋ ಮಾಡಿ ನ್ಯೂಟ್ ಅದನ್ನ ಹಿಡಿದು ಬಿಡ್ತಾನೆ. ಆದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಪೊಲೀಸರು ಕೂಡ ಬಂದು ತಲುಪ್ತಾರೆ. ಇವರಿರುವಂತ ಸ್ಥಿತಿನ ನೋಡಿ ಇವರು ಜ್ಯುವೆಲರಿಗಳನ್ನ ಕದಿಯೋದಕ್ಕೆ ಬಂದಿದ್ದಾರೆ ಅಂತ ಪೊಲೀಸರು ಅನ್ಕೋತಿರ್ತಾರೆ. ಅದೇ ಸಮಯಕ್ಕೆ ಸೆಂಟ್ರಲ್ ಪಾರ್ಕ್ ಇಂದ ಒಂದು ಲಯನ್ ತಪ್ಪಿಸ್ಕೊಂಡು ಅಲ್ಲಿಗೆ ಬಂದ್ಬಿಟ್ಟಿರುತ್ತೆ. ಇದೇ ಸರಿಯಾದ ಸಮಯ ಅಂತ ಇವರು ಕೂಡ ಅಲ್ಲಿಂದ ಎಸ್ಕೇಪ್ ಆಗೋಗ್ತಾರೆ. ಒಂದೊಂದೇ ಪ್ರಾಣಿಗಳು ಸೆಂಟ್ರಲ್ ಪಾರ್ಕ್ ಇಂದ ತಪ್ಪಿಸ್ಕೊಂಡು ಓಡೋಗ್ತಿರ್ತವೆ. ಆದ್ರಿಂದ ನ್ಯೂಟ್ಗೆ ಕನ್ಫರ್ಮ್ ಆಗೋಗುತ್ತೆ ಇವನು ಹುಡುಕ್ತಿರುವಂತ ಡಾಕ್ಸಿ ಅನ್ನೋ ಕ್ರಿಯೇಚರ್ ಇಲ್ಲೇ ಇದೆ ಅಂತ. ಈ ಕಡೆ ಪಾಪರ್ಟಿನ ಹಾಗೆ ಕ್ವೀನಿಗೂ ಕೂಡ ಗೊತ್ತಾಗೋಗುತ್ತೆ ನ್ಯೂಟ್ ಹಾಗೆ ಕೊವಾಲ್ಸ್ಕಿ ಇಲ್ಲಿಂದ ಹೊರಟೋಗಿದ್ದಾರೆ ಅಂತ. ನಂತರ ಇವನು ನೋಡ್ತಾನೆ ಡಾಕ್ಸಿ ಇವನ ಮುಂದೆನೆ ಇರುತ್ತೆ. ಆದ್ರಿಂದ ಇವನು ಒಂದು ಲಿಕ್ವಿಡ್ ಅನ್ನ ಕೈಗೆ ಹಾಕೊಂಡು ಅದರ ಬಾಟಲ್ ಅನ್ನ ಕೊವಾಲ್ಸ್ಕಿಗೆ ಕೊಡ್ತಾನೆ. ಯಾಕೆಂತಂದ್ರೆ ಈ ಲಿಕ್ವಿಡ್ ನ ಸ್ಮೆಲ್ ಡಾಕ್ಸಿನ ತುಂಬಾ ಅಟ್ರಾಕ್ಟ್ ಮಾಡುತ್ತೆ. ಅದನ್ನ ಹಿಡಿಯೋದಕ್ಕೆ ಈಸಿ ಆಗುತ್ತೆ ಅಂತ. ಹೀಗೆ ಇವನು ಅದನ್ನ ಪಳಗಿಸ್ತಾ ಸೂಟ್ ಕೇಸ್ ನ ಒಳಗಡೆ ಕಳ್ಸೋದಕ್ಕೆ ನೋಡ್ತಿರ್ಬೇಕಾದ್ರೇನೆ ಕೊವಾಲ್ಸ್ಕಿ ಆ ಬಾಟ್ಲ್ ಅಲ್ಲಿ ಇದ್ದಂತ ಲಿಕ್ವಿಡ್ ನೆಲ್ಲ ಮೈ ಮೇಲ್ ಚೆಲ್ಕೊಬಿಡ್ತಾನೆ. ಆದ್ರಿಂದ ಅದು ಇವನನ್ನ ಅಟ್ಟಿಸ್ಕೊಂಡು ಹೋಗ್ತಾ ಎಲ್ಲಾ ಕಡೆನೂ ಓಡಾಡಿಸ್ತಾ ಅವನ ಹತ್ರ ಹೋಗೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಆಗ ಇದೇ ಸರಿಯಾದ ಸಮಯ ಅಂತ ನ್ಯೂಟ್ ಕೂಡ ಅದನ್ನ ಸೂಟ್ ಕೇಸ್ ನ ಒಳಗಡೆ ಹಾಕಿ ಮುಚ್ಚಿಬಿಡ್ತಾನೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಪಾಪರ್ಟಿನ ಕೂಡ ಇಲ್ಲಿಗೆ ಬಂದು ತಲುಪಿದಾಳೆ ಅಂತ. ಇವರಿಬ್ರು ಸೂಟ್ ಕೇಸ್ ನ ಒಳಗಡೆ ಹೋಗ್ತಿದ್ದಂಗೆನೆ ಪಾಪರ್ಟಿನ ಬಂದು ಅದನ್ನ ಲಾಕ್ ಮಾಡ್ಬಿಡ್ತಾಳೆ. ಈ ಕಡೆ ಒಂದು ಜಾಗದಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ನ ಮಾಡ್ತಿರ್ತಾರೆ. ಇಲ್ಲಿ ನಾವ್ ಆಗ್ಲೇ ನೋಡಿದಂತ ಶಾನ ತಂದೆ ಆಗಿರುವಂತ ಹೆನ್ರಿ ಹಾಗೆ ಅವನ ಮೊದಲನೇ ಮಗ ಕೂಡ ಇರ್ತಾರೆ. ಹೆನ್ರಿಯ ಮೊದಲನೇ ಮಗ ಸ್ಪೀಚ್ ಅನ್ನ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನಾವ್ ಈಗಾಗ್ಲೇ ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ ಕಣ್ಣಿಗೆ ಕಾಣಿಸ್ತಾ ಇರುವಂತ ಒಂದು ಕ್ರಿಯೇಚರ್ ನ ಅದು ಇಲ್ಲಿಗೆ ಬಂದು ಹೆನ್ರಿಯ ಮೊದಲನೇ ಮಗನ್ನ ಸಾಯಿಸ್ಬಿಡುತ್ತೆ. ಯಾಕೆ ಅನ್ನೋದು ಮಾತ್ರ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ. ಈ ಕಡೆ ಪಾಪರ್ಟಿನ ಸೂಟ್ ಕೇಸ್ ನ ತಗೊಂಡು ಪ್ರೆಸಿಡೆಂಟ್ ಹತ್ರ ಬರ್ತಾಳೆ. ನ್ಯೂಟ್ ಹತ್ರ ನಿಜವಾಗ್ಲೂ ಮ್ಯಾಜಿಕಲ್ ಕ್ರಿಯೇಚರ್ಸ್ ಗಳು ಇತ್ತು ಅಂತ ಪ್ರೂವ್ ಮಾಡೋದಕ್ಕೆ ಅಂತ. ನಂತರ ಇವರಿಬ್ರನ್ನ ಹೊರಗಡೆ ಕರೀತಾಳೆ. ಇಲ್ಲಿ ಪ್ರೆಸಿಡೆಂಟ್ ಹಾಗೆ ಅವಳ ಕಡೆಯ ಜನರಿಗೆಲ್ಲರಿಗೂ ಅನ್ನಿಸ್ತಿರುತ್ತೆ ನ್ಯೂಟ್ ನ ಯಾವುದೋ ಒಂದು ಮ್ಯಾಜಿಕಲ್ ಕ್ರಿಯೇಚರ್ ಹೆನ್ರಿಯ ಮೊದಲನೇ ಮಗನನ್ನ ಸಾಯಿಸಿರೋದು ಅಂತ. ಆದ್ರೆ ಅದಕ್ಕೆ ನ್ಯೂಟ್ ಮಾತ್ರ ಒಪ್ಕೊಳ್ಳೋದಿಲ್ಲ. ನನ್ನ ಹತ್ರ ಇರುವಂತ ಕ್ರಿಯೇಚರ್ಸ್ ಗಳು ಆ ರೀತಿ ಅಲ್ಲ. ಸತ್ತೋಗಿರುವಂತ ವ್ಯಕ್ತಿಯ ಮುಖದ ಮೇಲಿರುವಂತ ಗುರುತಿನ ಪ್ರಕಾರ ಅವರನ್ನ ಸಾಯಿಸಿರೋದು ಆಬ್ಜಿಕ್ಯೂರಸ್ ಅಂತ. ಆದ್ರೆ ಇವನ ಮಾತನ್ನ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಯಾಕೆಂತಂದ್ರೆ ನ್ಯೂಯಾರ್ಕ್ ನಲ್ಲಿ ಯಾವುದೇ ತರದ ಆಬ್ಜಿಕ್ಯೂರಸ್ ಇಲ್ಲ ಅಂತ ಹೇಳಿ ನ್ಯೂಟ್ ಹಾಗೆ ಕೊವಾಲ್ಸ್ಕಿಯ ಜೊತೆ ಪಾಪರ್ಟಿನೂ ಕೂಡ ಬಂಧಿಸ್ತಾರೆ. ಯಾಕೆಂತಂದ್ರೆ ಇಷ್ಟೊತ್ವರೆಗೂ ಇವರಿಬ್ರಿಗೂ ಸಹಾಯ ಮಾಡಿದ್ಲು ಅಂತ. ನಂತರ ಕೊವಾಲ್ಸ್ಕಿ ಇವರಿಬ್ರನ್ನ ಕೇಳ್ತಾನೆ ಈ ಆಬ್ಜಿಕ್ಯೂರಸ್ ಅಂದ್ರೆ ಏನು ಅಂತ. ಆಗ ಇವರು ಕೂಡ ಹೇಳೋದಕ್ಕೆ ಶುರು ಮಾಡ್ತಾರೆ. ನೂರಾರು ವರ್ಷಗಳ ಹಿಂದೆ ಮೆಜಿಷಿಯನ್ಸ್ ಗಳು ಮನುಷ್ಯರಿಂದ ಬಚ್ಚಿಟ್ಕೊಂಡು ಬದುಕ್ತಿದ್ರು. ಯಾಕೆಂತಂದ್ರೆ ಮೆಜಿಷಿಯನ್ಸ್ ಗಳು ಇದಾರೆ ಅಂತ ಮನುಷ್ಯರಿಗೆ ಏನಾದ್ರೂ ಗೊತ್ತಾಗಿದ್ರೆ ಅವರನ್ನ ಸಾಯಿಸ್ಬಿಡ್ತಿದ್ರು. ಆಗ ಒಂದಷ್ಟು ಮೆಜಿಷಿಯನ್ಸ್ ಗಳು ಅವರ ಮ್ಯಾಜಿಕಲ್ ಪವರ್ಸ್ ಗಳನ್ನ ಯೂಸ್ ಮಾಡದೆ ಹಾಗೆ ಅವ್ರ ಒಳಗಡೆನೆ ಬಚ್ಚಿಟ್ಕೊಬಿಡ್ತಿದ್ರು. ಇದರಿಂದ ಮ್ಯಾಜಿಕಲ್ ಪವರ್ಸ್ ಗಳು ಕಂಟ್ರೋಲ್ ಗೆ ಸಿಗದೆ ಇರುವಂತ ಕೆಟ್ಟ ಶಕ್ತಿಗಳಾಗಿ ಬದಲಾಗ್ತಿತ್ತು. ಆ ಕೆಟ್ಟ ಶಕ್ತಿಗಳನ್ನೇ ನಾವು ಆಬ್ಜಿಕ್ಯೂರಸ್ ಅಂತ ಕರೆಯೋದು. ಮೊದ್ಲೆಲ್ಲ ಅವುಗಳು ತುಂಬಾನೇ ಜಾಸ್ತಿ ಇರ್ತಿದ್ದು. ಆದ್ರೆ ಈಗಿನ ಕಾಲದಲ್ಲಿ ಅಷ್ಟು ಇಲ್ಲ ಅಂತ. ನಂತರ ನ್ಯೂಟ್ ಹೇಳ್ತಾನೆ ಸ್ವಲ್ಪ ದಿನಗಳ ಹಿಂದೆ ಆಫ್ರಿಕಾದಲ್ಲಿ 8 ವರ್ಷದ ಹುಡುಗಿಯ ಒಳಗಡೆ ಒಂದು ಆಬ್ಜಿಕ್ಯೂರಸ್ ನನಗೆ ಸಿಕ್ಕಿತ್ತು. ಅದರಿಂದ ನಾನು ಆ 8 ವರ್ಷದ ಹುಡುಗಿಯನ್ನ ಕಾಪಾಡಿದ್ದೆ ಅಂತ. ಈ ಕಡೆ ನಮ್ಗೆ ಅನಾಥಾಶ್ರಮದಲ್ಲಿ ತೋರಿಸ್ತಾರೆ. ಈ ನ್ಯೂಯಾರ್ಕ್ ಸಿಟಿಲಿ ಮೆಜಿಷಿಯನ್ಸ್ ಗಳು ಇದಾರೆ ಅಂತ ಎಲ್ಲರನ್ನು ಅಲರ್ಟ್ ಮಾಡೋದಕ್ಕೆ ಮೇರಿ ಅವಳು ದತ್ತು ತಗೊಂಡಿರುವಂತ ಮಕ್ಕಳ ಕೈಲಿ ಒಂದಷ್ಟು ಪಾಂಪ್ಲೆಟ್ಸ್ ಗಳನ್ನ ಕೊಟ್ಟು ಕಳಿಸ್ತಿರ್ತಾಳೆ ಎಲ್ಲರಿಗೂ ಕೊಡೋದಕ್ಕೆ ಅಂತ. ಆದ್ರೆ ಒಂದು ಹುಡುಗಿ ಮಾತ್ರ ಆ ಪಾಂಪ್ಲೆಟ್ಸ್ ಗಳನ್ನ ಯಾರಿಗೂ ಕೊಡದೆ ಎಸೆದ್ ಬಿಡುತ್ತೆ. ಈ ಕಡೆ ಕೊವಾಲ್ಸ್ಕಿನ ಅಲ್ಲೇ ಬಿಟ್ಟು ನ್ಯೂಟ್ ಹಾಗೆ ಪಾಪರ್ಟಿನ ಕರ್ಕೊಂಡು ಪಾರ್ಸಿವಾಲ್ ಹತ್ರ ಬರ್ತಾರೆ. ಆಗ ಪಾರ್ಸಿವಾಲ್ ನ್ಯೂಟ್ ನ ಸೂಟ್ ಕೇಸ್ ಇಂದ ಒಂದು ಕ್ರಿಯೇಚರ್ ನ ಹೊರಗಡೆ ತೆಗೆದು ಕೇಳ್ತಾನೆ ಇದೇನು ಅಂತ. ಆಗ್ಲೇ ನಮ್ಗೆ ಗೊತ್ತಾಗೋದು ಇದು ಕೂಡ ಆಬ್ಜಿಕ್ಯೂರಸ್ ಅಂತ. ಆಗ್ಲೇ ನ್ಯೂಟ್ ಹೇಳುದ್ನಲ್ಲ ಆಫ್ರಿಕಾದಲ್ಲಿ ಇದ್ದಂತ ಒಂದು ಸಣ್ಣ ಹುಡುಗಿಯ ಒಳಗಡೆ ಆಬ್ಜಿಕ್ಯೂರಸ್ ಇತ್ತು. ಅದರಿಂದ ನಾನು ಆ ಹುಡುಗಿನ ಕಾಪಾಡಿದ್ದೆ ಅಂತ. ಅವಳ ಬಾಡಿಲಿ ಇದ್ದಂತ ಆಬ್ಜಿಕ್ಯೂರಸ್ ಅನ್ನ ಹೊರಗಡೆ ತೆಗೆದು ಇವನ ಸೂಟ್ ಕೇಸ್ ನಲ್ಲಿ ಇಟ್ಕೊಂಡಿರ್ತಾನೆ ರಿಸರ್ಚ್ ಮಾಡೋದಕ್ಕೆ ಅಂತ. ಬಾಡಿಯಿಂದ ಇದನ್ನ ಹೊರಗಡೆ ತೆಗ್ದಿರೋದ್ರಿಂದ ಇದರಿಂದ ಯಾವುದೇ ತರದ ಅಪಾಯ ಇರೋದಿಲ್ಲ. ಆದ್ರೆ ಪಾರ್ಸಿವಾಲ್ ಮಾತ್ರ ಇವನ ಮಾತನ್ನ ಕೇಳದೆ ಎಲೆಕ್ಷನ್ ಕ್ಯಾಂಪೇನ್ ನಲ್ಲಿ ಆ ವ್ಯಕ್ತಿನ ಸಾಯಿಸಿದ್ದು ನೀನ್ ತಂದಿರುವಂತ ಆಬ್ಜಿಕ್ಯೂರಸ್ ಅಂತ ಹೇಳಿ ನ್ಯೂಟ್ಗೆ ಹಾಗೆ ಅವನಿಗೆ ಸಹಾಯ ಮಾಡಿರುವಂತ ಪಾಪರ್ಟಿನಾಗೆ ಗಲ್ಲು ಶಿಕ್ಷೆಯನ್ನ ಕೊಡ್ತಾನೆ. ಇದು ಇಲ್ಲೇ ಹತ್ರದಲ್ಲಿದ್ದಂತ ಕ್ವೀನಿಗೂ ಕೂಡ ಗೊತ್ತಾಗೋಗುತ್ತೆ. ನಂತರ ಇವರಿಬ್ರನ್ನ ಒಂದು ರೂಮ್ ಗೆ ಕರ್ಕೊಂಡ್ ಬರ್ತಾರೆ. ಇವಳನ್ನ ಸಾಯಿಸೋದಕ್ಕಿಂತ ಮುಂಚೆ ಇವಳ ಜೀವನದಲ್ಲಿ ನಡೆದಿರುವಂತ ಒಳ್ಳೆ ಮೆಮೊರೀಸ್ ಗಳನ್ನ ತೋರಿಸ್ತಾರೆ. ಈ ಕಡೆ ಒಬ್ಬ ವ್ಯಕ್ತಿ ಕೊವಾಲ್ಸ್ಕಿ ಮೆಮೊರಿನ ಎರೇಸ್ ಮಾಡೋದಕ್ಕೆ ಅಂತ ಕರ್ಕೊಂಡ್ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಕ್ವೀನಿ ಬಂದು ನಾನ್ ಇವನನ್ನ ಕರ್ಕೊಂಡ್ ಹೋಗ್ತೀನಿ ಅಂತ ಕರ್ಕೊಂಡ್ ಬರ್ತಾಳೆ. ಯಾಕೆಂತಂದ್ರೆ ನ್ಯೂಟ್ ಹಾಗೆ ಪಾಪರ್ಟಿನ ಕಾಪಾಡೋದಕ್ಕೆ ಅಂತ. ಪಾಪರ್ಟಿನ ಮೆಮೊರಿಲಿ ನಮ್ಗೆ ತೋರಿಸ್ತಾರೆ ಮೇರಿ ಕ್ರೆಡೆನ್ಸ್ ಗೆ ಹೊಡಿತಿರ್ಬೇಕಾದ್ರೆ ಮ್ಯಾಜಿಕ್ ಅನ್ನ ಯೂಸ್ ಮಾಡಿ ಪಾಪರ್ಟಿನ ಕ್ರೆಡೆನ್ಸ್ ನ ಕಾಪಾಡಿರ್ತಾಳೆ. ಹಾಗೆ ಇವನು ಪಿಕೆಟ್ ನ ಸಹಾಯದಿಂದ ಕೈನ ಬಿಡಿಸ್ಕೊತಾನೆ. ನಂತರ ಅಲ್ಲಿರೋ
ಇರೋರ್ ಮೇಲೆಲ್ಲ ಅಟ್ಯಾಕ್ ಮಾಡಿ ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಇಬ್ರು ಕೂಡ ಅಲ್ಲಿಂದ ಹೊರಗಡೆ ಓಡ್ ಬರ್ತಾರೆ. ಅದೇ ಸಮಯಕ್ಕೆ ಇವರಿಗೆ ಕ್ವೀನಿ ಹಾಗೆ ಕೋವಲ್ಸ್ಕಿನು ಕೂಡ ಸಿಗ್ತಾರೆ. ಆಗ ಕ್ವೀನಿ ಅವ್ರ 3 ಜನರನ್ನ ಸೂಟ್ ಕೇಸ್ ನ ಒಳಗಡೆ ಹಾಕೊಂಡು ಅಲ್ಲಿಂದ ಹೊರಗಡೆ ಬರ್ತಾಳೆ. ಈ ಕಡೆ ಪಾರ್ಸಿವಲ್ ಮತ್ತೆ ಕ್ರೆಡೆನ್ಸ್ ಹತ್ರ ಬಂದು ಕೇಳ್ತಾನೆ, ಆ ಮಗು ನಿನ್ಗೆ ಸಿಕ್ತಾ ಅಂತ. ಆದ್ರೆ ಇನ್ನು ಕೂಡ ಇವನಿಗೆ ಸಿಕ್ಕಿರೋದಿಲ್ಲ. ಕ್ರೆಡೆನ್ಸ್ ಯಾಕೆ ಆ ಮಗುನ ಹುಡ್ಕೋದಕ್ಕೆ ಒಪ್ಕೊಂಡಿರೋದು ಅಂತಂದ್ರೆ, ಈ ಕ್ರೆಡೆನ್ಸ್ ಕೂಡ ಮ್ಯಾಜಿಷಿಯನ್ಸ್ ಗಳ ಫ್ಯಾಮಿಲಿಲೇ ಹುಟ್ಟಿರೋದು. ಆದ್ರೆ ಇವನ ಹತ್ರ ಯಾವುದೇ ಮ್ಯಾಜಿಕಲ್ ಶಕ್ತಿಗಳು ಇರೋದಿಲ್ಲ. ಮಗುನ ಹುಡ್ಕೊಟ್ರೆ ನಿನಗೆ ಮ್ಯಾಜಿಕ್ ಹೇಳ್ಕೊಡ್ತೀನಿ ಅಂತ ಪಾರ್ಸಿವಲ್ ಹೇಳಿರ್ತಾನೆ. ಈ ಕಡೆ ಇವರೆಲ್ಲರೂ ಸೂಟ್ ಕೇಸ್ ಇಂದ ಮಿಸ್ ಆಗಿರುವಂತ ಕ್ರಿಯೇಚರ್ಸ್ ಗಳನ್ನ ಹುಡುಕ್ಬೇಕು ಅಂತ ಅನ್ಕೊಳ್ತಿರ್ಬೇಕಾದ್ರೇನೆ ನ್ಯೂಟ್ ಹೇಳ್ತಾನೆ, ಇನ್ನು ಒಂದೇ ಒಂದು ಕ್ರಿಯೇಚರ್ ಮಾತ್ರ ಮಿಸ್ ಆಗಿರೋದು. ಅದ್ರ ಹೆಸರು ಡೋಗಲ್ ಅಂತ. ಅದೊಂದು ಇನ್ವಿಸಿಬಲ್ ಕ್ರಿಯೇಚರ್, ಜನರಿಗೆ ಕಾಣಿಸೋದಕ್ಕೆ ಇಷ್ಟ ಪಡೋದಿಲ್ಲ ಅಂತ. ಆಗ ಪಾಪಟಿನಾಗೆ ನ್ಯಾರ್ಲಾಕ್ ಅನ್ನೋ ಒಬ್ಬ ವ್ಯಕ್ತಿ ನೆನಪಾಗ್ತಾನೆ. ಈ ಸಿಟಿಯಲ್ಲಿ ಯಾವುದೇ ಮ್ಯಾಜಿಕಲ್ ಕ್ರಿಯೇಚರ್ಸ್ ಗಳು ಓಡಾಡ್ತಿದ್ರು ಕೂಡ ಅದರ ವಿಷಯ ಅವನಿಗೆ ತಲುಪಿರುತ್ತೆ ಅಂತ ಹೇಳಿ ಅವನಿರುವಂತ ಜಾಕಿ ಅವರೆಲ್ಲರೂ ಬರ್ತಾರೆ. ಆಕ್ಚುಲಿ ಇದೊಂದು ಕ್ಲಬ್. ಹೀಗೆ ಕುಂತಿರ್ಬೇಕಾದ್ರೆ ನ್ಯೂಟ್ ಪಾಪಟಿನ ಕೇಳ್ತಾನೆ, ನಿನ್ಗೆ ನಿನ್ನ ಮೆಮೊರೀಸ್ ಗಳನ್ನ ತೋರಿಸ್ತಿರ್ಬೇಕಾದ್ರೆ ಒಂದು ಲೇಡಿ ಹೊಡಿತಿದ್ದಂತ ಹುಡುಗನ್ನ ಕಾಪಾಡ್ದಲ್ಲ, ಅವನು ಯಾರು ಅಂತ. ಆಗ ಇವಳು ಕೂಡ ಹೇಳ್ತಾಳೆ, ಅವನ ಹೆಸರು ಕ್ರೆಡೆನ್ಸ್ ಅಂತ. ಮೇರಿ ಅನ್ನೋ ಒಬ್ಳು ಲೇಡಿ ಅವನ ಜೊತೆ ತುಂಬಾ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾಳೆ. ಅವಳು ಎಲ್ಲಾ ಮಕ್ಕಳಿಗೂ ಹೊಡಿತಾಳೆ, ಆದ್ರೆ ಎಲ್ಲರಿಗಿಂತ ಜಾಸ್ತಿ ಕ್ರೆಡೆನ್ಸ್ ಗೆ ಹೊಡಿತಾಳೆ. ಆದ್ರಿಂದ ಮ್ಯಾಜಿಕ್ ಅನ್ನು ಯೂಸ್ ಮಾಡಿ ಅವನನ್ನ ಕಾಪಾಡಿದ್ದೆ. ಇದರಿಂದಾನೇ ಪ್ರೆಸಿಡೆಂಟ್ ನನ್ನನ್ನ ಪೊಲೀಸ್ ಕೆಲಸದಿಂದ ತೆಗೆದಿದ್ದು, ಮಾಮೂಲಿ ಮನುಷ್ಯರ ಮುಂದೆ ಮ್ಯಾಜಿಕ್ ಅನ್ನ ಯೂಸ್ ಮಾಡದೆ ಅಂತ. ಅದೇ ಸಮಯಕ್ಕೆ ಇವರು ಹುಡ್ಕೊಂಡ್ ಬಂದಿರುವಂತ ನ್ಯಾರ್ಲಾಕ್ ಅಲ್ಲಿಗೆ ಬರ್ತಾನೆ. ಇವನಿಗೆ ನ್ಯೂಟ್ ನ ಬಗ್ಗೆ ಹಾಗೆ ಅವನ ಸೂಟ್ ಕೇಸ್ ನಲ್ಲಿರುವಂತ ಕ್ರಿಯೇಚರ್ಸ್ ಗಳ ಬಗ್ಗೆ ಎಲ್ಲ ಗೊತ್ತಾಗೋಗಿರುತ್ತೆ. ಆದ್ರಿಂದ ನ್ಯೂಟ್ ಅವನನ್ನ ಕೇಳ್ತಾನೆ, ನನ್ನ ಮ್ಯಾಜಿಕಲ್ ಕ್ರಿಯೇಚರ್ಸ್ ಗಳು ಈ ಸಿಟಿಲಿ ಎಲ್ಲಾದ್ರೂ ಓಡಾಡಿದಾವ, ಅದ್ರ ಬಗ್ಗೆ ನಿನಗೆ ಗೊತ್ತಾಗಿದ್ಯಾ ಅಂತ. ಆದ್ರೆ ಇವನ್ ಮಾತ್ರ ಫ್ರೀ ಆಗಿ ಕೆಲಸ ಮಾಡೋದಕ್ಕೆ ಒಪ್ಕೊಳ್ತಿರೋದಿಲ್ಲ. ಆದ್ರಿಂದ ದುಡ್ಡನ್ನ ಹಾಗೆ ಬೇರೆ ಬೇರೆ ವಸ್ತುಗಳನ್ನ ಕೊಟ್ಟರು ಕೂಡ ಇವನು ಒಪ್ಕೊಳ್ತಿರೋದಿಲ್ಲ. ಆಗ ನ್ಯೂಟ್ ಹತ್ರ ಇರುವಂತ ನಿಕೆಟ್ ನ ತೋರಿಸಿ ಹೇಳ್ತಾನೆ, ಆ ಕ್ರಿಯೇಚರ್ಸ್ ಗಳು ಲಾಕ್ ಅನ್ನ ಓಪನ್ ಮಾಡ್ತವೆ, ಅದು ನನ್ಗೆ ಬೇಕು. ಅದನ್ನ ಕೊಟ್ರೆ ಕಳೆದೋಗಿರುವಂತ ನಿನ್ನ ಕ್ರಿಯೇಚರ್ ಎಲ್ಲಿದೆ ಅನ್ನೋದನ್ನ ಹೇಳ್ತೀನಿ ಅಂತ. ಮೊದ್ಲು ಅದಕ್ಕೆ ಇವನು ಒಪ್ಕೊಳ್ದೇ ಇದ್ರು ಕೂಡ ಈಗ ಬೇರೆ ದಾರಿಲ್ಲ ಅಂತ ಹೇಳಿ ನಿಕೆಟ್ ನ ಅವನಿಗೆ ಕೊಟ್ಬಿಡ್ತಾನೆ. ಆಗ ಇವನು ಒಂದು ಸ್ಟೋರ್ ನ ಹೆಸರನ್ನ ಹೇಳ್ತಾನೆ, ಆ ಸ್ಟೋರ್ ಹತ್ರ ಹೋಗು, ನಿನ್ನ ಇನ್ವಿಸಿಬಲ್ ಕ್ರಿಯೇಚರ್ ಅಲ್ಲೇ ಇದೆ ಅಂತ. ಆಗ್ಲೇ ಇವರೆಲ್ಲರಿಗೂ ಗೊತ್ತಾಗೋದು ಇವರೆಲ್ಲ ವಾಂಟೆಡ್ ಲಿಸ್ಟ್ ನಲ್ಲಿ ಇರೋದ್ರಿಂದ ನ್ಯಾರ್ಲಾಕ್ ಪ್ರೆಸಿಡೆಂಟ್ ಕಡೆ ಅವರಿಗೆ ಇನ್ಫಾರ್ಮ್ ಮಾಡ್ಬಿಟ್ಟಿದ್ದಾನೆ ಅಂತ. ಪೊಲೀಸರು ಇಲ್ಲಿಗೆ ಬರ್ತಿದ್ದಂಗೆನೆ ಅವನಿಗೆ ಒಂದು ಪಂಚನ ಮಾಡಿ ನಿಕೆಟ್ ನು ಕೂಡ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋಗ್ತಾರೆ. ಈ ಕಡೆ ಸೀನ್ ಅನಾಥಾಶ್ರಮಕ್ಕೆ ಶಿಫ್ಟ್ ಆದಾಗ ನಮಗೆ ತೋರಿಸ್ತಾರೆ. ಮಾಡೆಸ್ಟಿ ಅನ್ನೋ ಒಬ್ಳು ಸಣ್ಣ ಹುಡುಗಿಯ ರೂಮ್ ನಲ್ಲಿ ಕ್ರೆಡೆನ್ಸ್ ಗೆ ಒಂದು ಮ್ಯಾಜಿಕಲ್ ಸ್ಟಿಕ್ ಸಿಗುತ್ತೆ. ಆಗ ಅವನಿಗೆ ಗೊತ್ತಾಗೋದು ಅದು ಮ್ಯಾಜಿಕಲ್ ಸ್ಟಿಕ್ ಅಲ್ಲ, ಒಂದು ಟಾಯ್ ಅಷ್ಟೇ ಅಂತ. ಆಗ ಅಲ್ಲಿಗೆ ಮೇರಿ ಬಂದು ಆ ಮ್ಯಾಜಿಕಲ್ ಸ್ಟಿಕ್ ಕ್ರೆಡೆನ್ಸ್ ಡೇ ಇರ್ಬೋದು ಅಂತ ಅವನಿಗೆ ಹೊಡೆಯೋದಕ್ಕೆ ಅಂತ ರೆಡಿ ಆಗ್ತಿರ್ಬೇಕಾದ್ರೆ ಹೇಳ್ತಾಳೆ, ನಾನು ನಿನ್ನ ತಾಯಿ ಅಲ್ಲ, ನಿನ್ನ ತಾಯಿ ಒಬ್ಳು ಮಾಟಗಾತಿ ಆಗಿದ್ಲು ಅಂತ. ಇದೇ ಕಾರಣದಿಂದಾನೆ ಮೇರಿ ಯಾವಾಗ್ಲೂ ಕ್ರೆಡೆನ್ಸ್ ಗೆ ತುಂಬಾನೇ ಹೊಡೆಯೋದು, ಇವನೊಬ್ಬ ಮೆಜಿಷಿಯನ್ಸ್ ಗಳ ವಂಶದಲ್ಲಿ ಹುಟ್ಟಿರೋನು ಅಂತ. ಆಗ ಮಾಡೆಸ್ಟಿ ತುಂಬಾ ಕೋಪದಿಂದ ಮುಂದೆ ಬಂದು ಹೇಳ್ತಾಳೆ, ಆ ಸ್ಟಿಕ್ ನಂದು ಅಂತ. ಆದ್ರಿಂದ ಅವಳು ಕೆಳಗಡೆ ಬಿದ್ದಿರುವಂತ ಬೆಲ್ಟ್ ಅನ್ನ ಎತ್ಕೊಳ್ತಿರ್ಬೇಕಾದ್ರೆ ಆಗ್ಲೇ ಎಲೆಕ್ಷನ್ ಕ್ಯಾಂಪೇನ್ ನಲ್ಲಿ ಒಬ್ಬ ವ್ಯಕ್ತಿನ ಸಾಯಿಸ್ತಾಳ, ಆಬ್ಜಿಕ್ಯುರಸ್. ಅದು ಇಲ್ಲಿಗೂ ಕೂಡ ಬಂದು ಮೇರಿನ ತುಂಬಾ ಭಯಂಕರವಾಗಿ ಸಾಯಿಸ್ಬಿಡುತ್ತೆ. ಈ ಕಡೆ ಇವರೆಲ್ಲರೂ ನ್ಯಾರ್ಲೋ ಕೇಳಿರುವಂತ ಸ್ಟೋರ್ ಹತ್ರ ಬರ್ತಾರೆ. ಅಲ್ಲಿ ನೋಡಿದ್ರೆ ಇವರು ಹುಡುಕ್ತಿರೋ ಇನ್ವಿಸಿಬಲ್ ಕ್ರಿಯೇಚರ್ ಆಗಿರುವಂತ ಡೆಮಿಗ್ಯೂಸ್ ಇರುತ್ತೆ. ಅದನ್ನ ಹಿಡಿಯೋದಕ್ಕೆ ಅಂತ ಇವರು ಪ್ರಯತ್ನ ಪಡ್ತಿರ್ಬೇಕಾದ್ರೆ ಇವ್ರಿಗೆ ಗೊತ್ತಾಗೋಗುತ್ತೆ ಇಲ್ಲಿ ಇದೊಂದೇ ಕ್ರಿಯೇಚರ್ ಇಲ್ಲ ಅಂತ. ಆಗ್ಲೇ ನಾವು ಮೊಟ್ಟೆಯಿಂದ ಹೊರಗಡೆ ಬಂದಂತ ಕ್ರಿಯೇಚರ್ ಆಕ್ಮಿನ ನೋಡಿದ್ವಲ್ಲ, ಅದೇ ಕ್ರಿಯೇಚರ್ ಇದು. ಜಾಗ ಎಷ್ಟು ದೊಡ್ಡದಾಗಿರುತ್ತೋ ಅದಕ್ಕೆ ತಕ್ಕಂಗೆ ಇದು ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಈ ಕ್ರಿಯೇಚರ್ ತಿನ್ನೋದು ಕಾಕ್ರೋಚಸ್ ಗಳನ್ನ. ಅದಕ್ಕೆ ಒಂದು ಕಾಕ್ರೋಚ್ ಅನ್ನ ಯೂಸ್ ಮಾಡ್ಕೊಂಡು ಹೇಗೋ ಮಾಡಿ ಆಕ್ಮಿನ ಒಂದು ಟೀ ಪಾಡ್ ಒಳಗಡೆ ಬಂದಿ ಮಾಡ್ತಾರೆ. ನಂತರ ಇವರೆಲ್ಲರೂ ಸೂಟ್ ಕೇಸ್ ನ ಒಳಗಡೆ ಬಂದು ಎಲ್ಲಾ ಪ್ರಾಣಿಗಳನ್ನ ಅವುಗಳ ಜಾಗಕ್ಕೆ ಬಿಡ್ತಾರೆ. ಪಿಕೆಟ್ ನ್ಯೂಟ್ ನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿರುತ್ತೆ. ನ್ಯಾರ್ಲಾಕ್ಗೆ ಇವನು ನನ್ನ ಕೊಟ್ಬಿಟ್ಟಿದ್ದ ಅಂತ. ಅದಕ್ಕೆ ನ್ಯೂಟ್ ಪಿಕೆಟ್ ಗೆ ಸಾರಿ ಹೇಳಿ ಸಮಾಧಾನ ಮಾಡ್ತಾನೆ. ಅಲ್ಲೇ ಕ್ವೀನಿಗೆ ಒಂದು ಹುಡುಗಿಯ ಫೋಟೋ ಕಾಣಿಸುತ್ತೆ. ಈ ಹುಡುಗಿ ಯಾರು ಅಂತ ಕ್ವೀನಿ ಕೇಳಿದಾಗ ನ್ಯೂಟ್ ಹೇಳ್ತಾನೆ, ಆ ಹುಡುಗಿ ಹೆಸರು ಲೀಟಾ ಅಂತ. ಇಲ್ಲಿ ಇವಳಿಗೆ ಗೊತ್ತಾಗೋಗುತ್ತೆ ನ್ಯೂಟ್ ಹಾಗೆ ಲೀಟಾ ಮ್ಯಾಜಿಕಲ್ ಸ್ಕೂಲ್ ನಲ್ಲಿ ಇರ್ಬೇಕಾದ್ರೆ ಇಬ್ರು ಕೂಡ ತುಂಬಾನೇ ಇಷ್ಟ ಪಡ್ತಿದ್ರು ಅಂತ. ಆದ್ರೆ ಈಗ ಇಬ್ರು ಬೇರೆ ಆಗೋಗಿರ್ತಾರೆ. ಆಗ ಇವರೆಲ್ಲರೂ ಗಮನಿಸ್ತಾರೆ, ಫ್ರಾಂಕ್ಗೆ ಗೊತ್ತಾಗ್ತಿರುತ್ತೆ ಏನೋ ಕೆಟ್ಟದಾಗ್ತಿದೆ ಅಂತ. ಈ ಕಡೆ ಪಾರ್ಸಿವಾಲ್ ನಾಶ ಆಗಿರುವಂತ ಆ ಅನಾಥಾಶ್ರಮದ ಹತ್ರ ಬರ್ತಾನೆ. ಅಲ್ಲಿ ನೋಡಿದ್ರೆ ಮೇರಿ ಸತ್ತು ಬಿದ್ದಿರ್ತಾಳೆ. ಆದ್ರಿಂದ ಕ್ರೆಡೆನ್ಸ್ ನ ಕೇಳ್ತಾನೆ, ಆ ಮಗು ನಿನ್ಗೆ ಸಿಕ್ತಾ ಅಂತ. ಅದಕ್ಕೆ ಇವನು ಕೂಡ ಹೌದು ಸಿಕ್ತು, ಆ ಮಗು ಹೆಸರು ಮಾಡೆಸ್ಟಿ ಅಂತ ಹೇಳ್ತಾನೆ. ನಾವೀ ಪ್ರಪಂಚನ ಕಾಪಾಡ್ಬೇಕು ಅಂತಂದ್ರೆ ಮೊದ್ಲು ಆ ಹುಡುಗಿನ ಹುಡುಕ್ಬೇಕು ಅಂತ ಹೇಳಿ ಮಾಡೆಸ್ಟಿನ ಹುಡ್ಕೊಂಡು ಒಂದು ಜಾಗಕ್ಕೆ ಬರ್ತಾರೆ. ಆಗ ಕ್ರೆಡೆನ್ಸ್ ಕೇಳ್ತಾನೆ, ನಾನು ನಿಮ್ಗೆ ಬೇಕಾಗಿರುವಂತ ಮಗುನ ಹುಡ್ಕೊಟ್ಟಿದ್ದೀನಿ, ಈಗ ನನಗೆ ಮ್ಯಾಜಿಕ್ ಅನ್ನ ಹೇಗ್ ಯೂಸ್ ಮಾಡೋದು ಹೇಳ್ಕೊಡಿ ಅಂತ. ಆದ್ರೆ ಇಲ್ಲಿ ಪಾರ್ಸಿವಲ್ ಇವನಿಗೆ ಮೋಸ ಮಾಡ್ಬಿಡ್ತಾನೆ. ಯಾಕೆಂತಂದ್ರೆ ನೀನೊಬ್ಬ ಪೆದ್ದ, ನಿನ್ ಕೈಲಿ ಯಾವ ಮ್ಯಾಜಿಕ್ ಕೂಡ ಕಲಿಯೋದಕ್ಕಾಗೋದಿಲ್ಲ, ಹೇಳ್ಕೊಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಹೀಗೆ ಇವನು ಮಾಡೆಸ್ಟಿನ ಹುಡುಕ್ತಾ ಒಂದು ರೂಮ್ ಗೆ ಬಂದಾಗ ಅಲ್ಲಿ ಇವನಿಗೆ ಮಾಡೆಸ್ಟಿ ಸಿಗ್ತಾಳೆ. ಆದ್ರಿಂದ ಇವನು ಅವಳಿಗೆ ಸಮಾಧಾನ ಮಾಡ್ತಿರ್ತಾನೆ, ಏನು ಹೆದರ್ಕೋಬೇಡ, ಏನು ಆಗೋದಿಲ್ಲ ಅಂತ. ಅದೇ ಸಮಯಕ್ಕೆ ಅಲ್ಲಿರುವಂತಹ ಗೋಡೆಗಳೆಲ್ಲ ಹೊಡೆದೋಗೋದಕ್ಕೆ ಶುರು ಆಗ್ತವೆ. ನೋಡಿದ್ರೆ ಆ ರೀತಿ ಗೋಡೆ ಹೊಡೆದೋಗಾಗೆ ಮಾಡಿರೋದು ಕ್ರೆಡೆನ್ಸ್. ಅಂದ್ರೆ ಇಲ್ಲಿ ಮಾಡೆಸ್ಟಿ ಆಬ್ಜಿಕ್ಯುರಸ್ ಅಲ್ಲ, ಬದಲಾಗಿ ಕ್ರೆಡೆನ್ಸ್ ಇಲ್ಲಿ ಆಬ್ಜಿಕ್ಯುರಸ್. ಪಾರ್ಸಿವಲ್ ಇವನಿಗೆ ಮೋಸ ಮಾಡಿರೋದ್ರಿಂದ ತುಂಬಾ
ತುಂಬಾ ಕೋಪ ಮಾಡ್ಕೊಂಡು ಮುಂದೆ ಸಿಕ್ಕಿದ್ನೆಲ್ಲ ಧ್ವಂಸ ಮಾಡ್ತಾ ಹೋಗ್ತಿರ್ತಾನೆ. ಅದನ್ನ ಇವರು 4 ಜನನು ಕೂಡ ನೋಡ್ತಾರೆ. ಇಷ್ಟು ಪವರ್ಫುಲ್ ಆಗಿರುವಂತ ಆಬ್ಸಿಕ್ಯೂರಸ್ ಅನ್ನ ನ್ಯೂಟ್ ಇದುವರೆಗೂ ನೋಡೇ ಇರೋದಿಲ್ಲ. ಅಂದ್ರೆ ಕ್ರೆಡೆನ್ಸ್ ಮೆಜಿಷಿಯನ್ಸ್ ಗಳ ಫ್ಯಾಮಿಲಿಯಲ್ಲಿ ಹುಟ್ಟಿರೋದ್ರಿಂದ ಅವನಿಗೂ ಕೂಡ ಮ್ಯಾಜಿಕಲ್ ಶಕ್ತಿಗಳೆಲ್ಲ ಇತ್ತು. ಆದ್ರೆ ಅದನ್ನ ಹೇಗೆ ಕಂಟ್ರೋಲ್ ಮಾಡೋದು, ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡೋದಕ್ಕೆ ಅವನಿಗೆ ಯಾರು ಇರ್ಲಿಲ್ಲ. ಇದರಿಂದ ಅವನ ಒಳಗಡೆ ಇದ್ದಂತ ಮ್ಯಾಜಿಕಲ್ ಶಕ್ತಿಗಳೆಲ್ಲ ಆಬ್ಸಿಕ್ಯೂರಸ್ ಆಗಿ ಕನ್ವರ್ಟ್ ಆಯ್ತು. ಹೀಗೆ ಕ್ರೆಡೆನ್ಸ್ ಸಿಟಿಯ ಮಧ್ಯೆ ಎಲ್ಲಾನು ಧ್ವಂಸ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಪಾರ್ಸಿವಲ್ ಬಂದು ಸಾರಿ ಕೇಳ್ತಾನೆ. ನಾನ್ ಹಾಗನ್ಬಾರ್ದಾಗಿತ್ತು, ಸಾರಿ. ನಾನು ಹಾಗೆ ನೀನು ಇಬ್ರು ಸೇರಿ ಇಡೀ ಪ್ರಪಂಚನೇ ಆಳೋಣ, ನನ್ ಜೊತೆ ಬಾ ಅಂತ ಹೇಳ್ತಿರ್ತಾನೆ. ಆದ್ರೆ ಅದು ಕ್ರೆಡೆನ್ಸ್ ಗೆ ಮಾತ್ರ ಇಷ್ಟ ಇರೋದಿಲ್ಲ. ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರ್ತಾನೆ. ಆಗ ನ್ಯೂಟ್ ಹಾಗೆ ಪಾಪಟಿನ ಡಿಸೈಡ್ ಮಾಡ್ತಾರೆ ಪಾರ್ಸಿವಲ್ ಇಂದ ಕ್ರೆಡೆನ್ಸ್ ನ ಕಾಪಾಡಬೇಕು ಅಂತ. ಆದ್ರಿಂದ ಪಾಪಟಿನ ಪಾರ್ಸಿವಲ್ ಹತ್ರ ಬಂದು ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಹೇಗೋ ಮಾಡಿ ಪಾರ್ಸಿವಲ್ ಅಲ್ಲಿಂದ ಎಸ್ಕೇಪ್ ಆಗೋಗ್ತಾನೆ. ಈ ಕಡೆ ಕ್ರೆಡೆನ್ಸ್ ಸಿಟಿನೆಲ್ಲ ನಾಶ ಮಾಡ್ತಿರ್ಬೇಕಾದ್ರೆ ನ್ಯೂಟ್ ಬಂದು ಅವನನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಅದು ಇವನ ಕೈಲಿ ಆಗೋದಿಲ್ಲ. ಆದ್ರಿಂದ ಕ್ರೆಡೆನ್ಸ್ ಎಲ್ಲವನ್ನ ನಾಶ ಮಾಡ್ತಾ ಹೋಲ್ ಮಾಡಿ ಅಂಡರ್ ಗ್ರೌಂಡ್ ಗೆ ಹೊರಟೋಗ್ತಾನೆ. ಅಲ್ಲಿಗೆ ನ್ಯೂಟ್ ಕೂಡ ಬರ್ತಾನೆ. ಈ ಕಡೆ ಪ್ರೆಸಿಡೆಂಟ್ ನ ಕಡೆಯವರು ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಅನ್ನ ಕ್ರಿಯೇಟ್ ಮಾಡ್ತಿರ್ತಾರೆ. ಆಬ್ಸಿಕ್ಯೂರಸ್ ಇಂದ ಮಾಮೂಲಿ ಜನರಿಗೆ ಯಾವುದೇ ತರದ ಅಪಾಯ ಆಗ್ಬಾರ್ದು ಅಂತ. ಈ ಕಡೆ ನ್ಯೂಟ್ ಕ್ರೆಡೆನ್ಸ್ ಹತ್ರ ಬರ್ತಾ ಬರ್ತಾ ಹೇಳ್ತಿರ್ತಾನೆ, ಸ್ವಲ್ಪ ದಿನಗಳ ಹಿಂದೆ ನಿನ್ ತರನೇ ಆಬ್ಸಿಕ್ಯೂರಸ್ ಇದ್ದಂತ ಒಬ್ಳು ಹುಡುಗಿ ನನ್ಗೆ ಸಿಕ್ಕಿದ್ಲು. ಆಬ್ಸಿಕ್ಯೂರಸ್ ಅನ್ನ ಅವಳಿಂದ ಬೇರೆ ಮಾಡಿ ಅವಳಿಗೆ ಹೆಲ್ಪ್ ಮಾಡಿದ್ದೆ. ಅದೇ ರೀತಿ ನಿನ್ಗೂ ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇವನು ಕೂಡ ಮಾಮೂಲಿ ಮನುಷ್ಯನ ಫಾರ್ಮ್ ಗೆ ಬರ್ತಾನೆ. ಆದ್ರಿಂದ ನ್ಯೂಟ್ ಅವನ ಹತ್ರ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಪಾರ್ಸಿವಲ್ ಬಂದು ನ್ಯೂಟ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದನ್ನೆಲ್ಲಾನು ಹೊರಗಡೆ ನಿಂತಿರುವಂತ ಮಾಮೂಲಿ ಮನುಷ್ಯರು ಕೂಡ ನೋಡ್ತಿರ್ತಾರೆ. ಹೀಗೆ ಇವನು ನ್ಯೂಟ್ ನ ಮೇಲೆ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ಅದನ್ನ ನೋಡ್ತಾ ಕ್ರೆಡೆನ್ಸ್ ಗೆ ಸುಮ್ನಿರೋದಕ್ಕಾಗೋದಿಲ್ಲ. ಆಬ್ಸಿಕ್ಯೂರಸ್ ಆಗಿ ಕನ್ವರ್ಟ್ ಆಗಿ ಪಾರ್ಸಿವಲ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಭಯಂಕರ ದೃಶ್ಯನೆಲ್ಲ ಹೊರಗಡೆ ಇರುವಂತ ಮಾಮೂಲಿ ಜನರು ಕೂಡ ನೋಡ್ತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಪಾಪರ್ಟಿನ ಬಂದು ಕ್ರೆಡೆನ್ಸ್ ನ ತಡಿತಾಳೆ. ಆಗ ಕ್ರೆಡೆನ್ಸ್ ಕೂಡ ಸುಮ್ನಾಗ್ತಾನೆ. ಯಾಕೆ ಅಂತಂದ್ರೆ ಮೇರಿ ಇವನಿಗೆ ಹೊಡಿತಿರ್ಬೇಕಾದ್ರೆ ಪಾಪರ್ಟಿನ ಅವನನ್ನ ಕಾಪಾಡಿದ್ಲಲ್ಲ, ಅದಕ್ಕೆ ನಾನು ಹಾಗೆ ನ್ಯೂಟ್ ನಿನ್ನನ್ನ ಕಾಪಾಡ್ತೀವಿ, ಹೆದರ್ಕೋಬೇಡ ಅಂತ ಇವಳು ಅಂತಿರ್ಬೇಕಾದ್ರೇನೆ ಅಲ್ಲಿಗೆ ಮೆಜಿಷಿಯನ್ಸ್ ಗಳು ಬಂದು ಆಬ್ಸಿಕ್ಯೂರಸ್ ಇರೋದು ಎಲ್ಲರಿಗೂ ತುಂಬಾ ಡೇಂಜರಸ್ ಅಂತ ಎಲ್ಲಾ ಮೆಜಿಷಿಯನ್ಸ್ ಗಳು ಅವರ ಸಂಪೂರ್ಣವಾದಂತ ಶಕ್ತಿನ ಬಳಸಿ ಕ್ರೆಡೆನ್ಸ್ ನ ಅಂದ್ರೆ ಆಬ್ಸಿಕ್ಯೂರಸ್ ಅನ್ನ ನಾಶ ಮಾಡ್ಬಿಡ್ತಾರೆ. ಇದರಿಂದ ನ್ಯೂಟ್ ಹಾಗೆ ಪಾಪರ್ಟಿನಾಗೆ ತುಂಬಾನೇ ಬೇಜಾರಾಗುತ್ತೆ. ಇದೆಲ್ಲ ಆದ್ಮೇಲೆ ಪಾರ್ಸಿವಲ್ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಮೆಜಿಷಿಯನ್ಸ್ ಗಳು ಅದಕ್ಕೆ ಬಿಡೋದಿಲ್ಲ. ಆದ್ರಿಂದ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಇವನು ನೋಡ್ತಿರ್ಬೇಕಾದ್ರೆ ನ್ಯೂಟ್ ಅವನನ್ನ ಬಂದಿ ಮಾಡ್ತಾನೆ. ಆಗ ಇವನು ಒಂದು ಮ್ಯಾಜಿಕಲ್ ಸ್ಪೆಲ್ ಅನ್ನ ಹೇಳಿದಾಗ ನಮ್ಗೆ ಗೊತ್ತಾಗುತ್ತೆ ಇವನು ಬೇರೆ ಯಾರು ಅಲ್ಲ, ವೇಷನ ಹಾಕೊಂಡಿರುವಂತ ಗ್ಯಾಲೆಟ್ ಗ್ರಿಂಡಲ್ವಾಲ್ಡ್ ಅಂತ. ಅದೇ ಮೂವಿಯ ಮೊದಲಲ್ಲಿ ನಮ್ಗೆ ತೋರಿಸಿದ್ರಲ್ಲ, ಗ್ಯಾಲೆಟ್ ಗ್ರಿಂಡಲ್ವಾಲ್ಡ್ ಅನ್ನೋ ಒಬ್ಬ ವ್ಯಕ್ತಿ ಇಡೀ ಪ್ರಪಂಚನೇ ತನ್ನದಾಗಿಸ್ಕೋಬೇಕು ಅಂತ ಎಲ್ಲಾ ಕಡೆ ಅಟ್ಯಾಕ್ ಮಾಡ್ತಾ ಇವನ ಮೇಲೆ ಭಯ ಬರೋ ರೀತಿ ಮಾಡ್ತಿದ್ದಾನೆ ಅಂತ. ಅದೇ ಗ್ರಿಂಡಲ್ವಾಲ್ಡ್ ಇವನು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿರೋದ್ರಿಂದ ಬಂಧಿಸ್ತಾರೆ. ಅವನನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಿದ್ದಂಗೆನೆ ಅದೇ ಸಮಯಕ್ಕೆ ಅಲ್ಲಿಗೆ ಇವರಿಬ್ರು ಕೂಡ ಬಂದು ನ್ಯೂಟ್ ನ ಸೂಟ್ ಕೇಸ್ ಅನ್ನ ಕೊಡ್ತಾರೆ. ಹಾಗೆ ಪ್ರೆಸಿಡೆಂಟ್ ಕೂಡ ನ್ಯೂಟ್ ಗೆ ಸಾರಿ ಹೇಳ್ತಾಳೆ. ಈಗ ಈ ಸಿಟಿಲಿರುವಂತ ಮಾಮೂಲಿ ಜನರಿಗೆ ನಮ್ಮ ಮೆಜಿಷಿಯನ್ಸ್ ಗಳ ವಿಷಯ ಗೊತ್ತಾಗೋಗಿದೆ. ಅಷ್ಟು ಜನರ ಮೆಮೊರಿಯನ್ನ ಎರೇಸ್ ಮಾಡೋದಕ್ಕಾಗೋದಿಲ್ಲ ಅಂತ ಇವರು ಬೇಜಾರ್ ಮಾಡ್ಕೋತಿರ್ಬೇಕಾದ್ರೇನೆ ಇಲ್ಲ ಮಾಡ್ಬೋದು ಅಂತ ಹೇಳಿ ಸೂಟ್ ಕೇಸ್ ನ ಒಳಗಡೆ ಇದ್ದಂತ ಫ್ರಾಂಕ್ ಅನ್ನ ಹೊರಗಡೆ ಕರೀತಾನೆ. ಈಗ ನಿನ್ನನ್ನ ಫ್ರೀ ಮಾಡುವಂತ ಸಮಯ ಬಂತು ಅಂತ ಹೇಳ್ತಾ ಅದಕ್ಕೆ ಗುಡ್ ಬೈ ಹೇಳಿ ಒಂದು ಲಿಕ್ವಿಡ್ ಅನ್ನ ಕೊಡ್ತಾನೆ. ಆಗ ಫ್ರಾಂಕ್ ಆ ಲಿಕ್ವಿಡ್ ಅನ್ನ ತಗೊಂಡೋಗಿ ಅದರ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಆ ಲಿಕ್ವಿಡ್ ಅನ್ನ ಮೋಡದಲ್ಲೆಲ್ಲ ಮಿಕ್ಸ್ ಮಾಡಿ ಮಳೆ ಬರೋ ರೀತಿ ಮಾಡುತ್ತೆ. ಇದರಿಂದ ಆ ಮಳೆಲಿ ನೆಂದಂತ ಜನರೆಲ್ಲ ಇವರು ನೋಡಿರುವಂತ ಮ್ಯಾಜಿಕ್ ಅನ್ನ ಹಾಗೆ ಮೆಜಿಷಿಯನ್ಸ್ ಗಳನ್ನೆಲ್ಲ ಮರ್ತೋಗ್ತಾರೆ. ಹಾಗೆ ಉಳಿದಿರುವಂತ ಮೆಜಿಷಿಯನ್ಸ್ ಗಳೆಲ್ಲ ಸೇರಿ ಸಿಟಿನೆಲ್ಲ ಮತ್ತೆ ಸರಿ ಮಾಡ್ತಿರ್ತಾರೆ. ಹಾಗೆ ಫ್ರಾಂಕ್ ಕೂಡ ಅದರ ಜೀವನನ ಬದುಕೋದಕ್ಕೆ ಅಲ್ಲಿಂದ ಹೊರಟೋಗುತ್ತೆ. ಕೋವಾಲ್ಸ್ಕಿ ಕೂಡ ಮಾಮೂಲಿ ಮನುಷ್ಯ ಆಗಿರೋದ್ರಿಂದ ಇವನ ಮೆಮೊರಿನೂ ಕೂಡ ಎರೇಸ್ ಮಾಡೋದಕ್ಕೆ ಹೇಳ್ತಾರೆ. ಆದ್ರೆ ಇದು ಕ್ವೀನಿಗೆ ಸ್ವಲ್ಪನೂ ಕೂಡ ಇಷ್ಟ ಇರೋದಿಲ್ಲ. ಯಾಕೆ ಅಂತಂದ್ರೆ ಇವರಿಬ್ರು ಇಷ್ಟ ಪಡ್ತಿರ್ತಾರೆ. ಇಲ್ಲ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂತಂದ್ರೆ ನನ್ನ ಮೆಮೊರಿ ಎರೇಸ್ ಆಗ್ಲೇಬೇಕು ಅಂತ ಹೇಳಿ ಕೋವಾಲ್ಸ್ಕಿ ಮಳೆಯ ಒಳಗಡೆ ಬಂದ್ಬಿಡ್ತಾನೆ. ಇದರಿಂದ ಇವನು ಇಷ್ಟೊತ್ವರೆಗೂ ನೋಡಿದ್ನೆಲ್ಲ ಮರ್ತೋಗ್ತಾನೆ. ನಂತರ ನ್ಯೂಟ್ ಇವನ್ಗೆ ಗೊತ್ತಾಗದೇ ಇರೋ ರೀತಿ ತುಂಬಾ ಬೆಲೆ ಬಾಳುವಂತ ಆಕ್ಮೆ ಮೊಟ್ಟೆಗಳ ಚಿಪ್ ಅನ್ನ ತಗೊಂಡ್ ಬಂದು ಕೊಟ್ಟಿರ್ತಾನೆ. ಬ್ಯಾಂಕ್ ನಲ್ಲಿ ಲೋನ್ ತಗೊಳ್ಳೋದಕ್ಕೆ ಶ್ಯೂರಿಟಿಗೋಸ್ಕರ ಕೊಡ್ಲಿ ಅಂತ. ಈ ಕಡೆ ನ್ಯೂಟ್ ಹಾಗೆ ಪಾಪರ್ಟಿನೂ ಕೂಡ ಒಬ್ರನ್ನ ಒಬ್ರು ತುಂಬಾನೇ ಇಷ್ಟ ಪಡ್ತಿರ್ತಾರೆ. ಅದಕ್ಕೆ ನಾನು ಮತ್ತೆ ಬರ್ತೀನಿ ಅಂತ ಹೇಳಿ ನ್ಯೂಟ್ ಅಲ್ಲಿಂದ ಲಂಡನ್ ಗೆ ಹೋಗ್ತಾನೆ. ಈ ಕಡೆ ಕೋವಾಲ್ಸ್ಕಿಗೆ ಬ್ಯಾಂಕ್ ನಲ್ಲಿ ಲೋನ್ ಸಿಕ್ಕಿ ಇವನ ಇಷ್ಟದಂತೆ ಒಂದು ಬೇಕರಿನ ಓಪನ್ ಮಾಡಿರ್ತಾನೆ. ಆಗ ನಮ್ಗೆ ತೋರಿಸ್ತಾರೆ ಆ ಬೇಕರಿಗೆ ಕ್ವೀನಿ ಕೂಡ ಬಂದಿರ್ತಾಳೆ. ಇದನ್ನ ನೋಡಿ ಇವನು ನಗ್ತಿರ್ಬೇಕಾದ್ರೆ ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ.